ನೀವು ಹಾಯ್ ಮಾಡಿ. ಹಾಂ ಹೇಳಿ. ಮಾಡ್ತೀರದು? ಹಾಂ ನಾನು ಮಾಡ್ತೀನಿ. ನಾನು ನಿಂಗೆ ಒಂದು ಇದು ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗ 4 ಗಂಟೆ. ಸೊ ನಾವೀಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ, ಕಬ್ಬಾಳು ಬೆಟ್ಟ. ಸೊ ಈಗ ನಾವು ನಮ್ಮದು ಜರ್ನಿ ಈಗ ಜಸ್ಟ್ ಸ್ಟಾರ್ಟ್ ಮಾಡಿದಷ್ಟೇ. ಬೆಳಿಗ್ಗೆ ಕಬ್ಬಾಳು ಬೆಟ್ಟ ಟೆಂಪಲ್ಗೆ ಹೋಗಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿ, ಮತ್ತು ನರೇಶ್ ಅವ್ರ ಫ್ರೆಂಡ್ ಇದ್ದರು, ಅವ್ರ ಪಾಪದ್ದು ಒಂದು ಹುಟ್ಟಿದ ಹಬ್ಬ ಇತ್ತು. ಸೊ ಅಲ್ಲಿ ಸ್ವಲ್ಪ ಎಲ್ಲ ಬ್ಯಾಟಿಂಗ್ ಎಲ್ಲ ಮಾಡಿ ಈಗ 4 ಗಂಟೆಗೆ ನಾವು ಇಲ್ಲಿ ಟ್ರೆಕ್ಕಿಂಗ್ ಶುರು ಮಾಡಿದ್ದೀವಿ. ಸೊ ಈ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಈಗ ನಮ್ಮ ಇವತ್ತು ಟ್ರೆಕ್ಕಿಂಗ್ ಜರ್ನಿಯಲ್ಲಿ ಮೇಜರಾಗಿ ಮನೋಜ್ ಅವರು ಮಿಸ್ಸಿಂಗ್ ಆಗಿದ್ದಾರೆ. ಸೊ ಅವರದ್ದು ಕಂಟೆಂಟೆಲ್ಲ ಈಗ ನಾವೇ ಎಲ್ಲ ಕವರ್ ಮಾಡಬೇಕು. ಅದೇ ಇವತ್ತು ನಮ್ಮದು ಮೇಜರ್ ಟಾಸ್ಕ್. ಈ ಫ್ಯಾಮಿಲಿ ಮಿಸ್ಸಿಂಗ್ ಇದೆ. ಮನೋಜ್ ಪ್ರಿಯಾ. ಹೌದು, ಹೌದು. ಮನೋಜ್ ಮತ್ತು ಪ್ರಿಯಾ ಅವರು ನಮಗೆ ತುಂಬ ಕಂಟೆಂಟ್ ಕೊಡ್ತಾಯಿದ್ರು. ಬಟ್ ಈ ಸಲ ಅವರು ತುಂಬ ಮಿಸ್ಸಿಂಗ್ ಇದ್ದಾರೆ. ಈ ಸಲ ನನ್ನ ವೈಫ್ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಅವರು ಫುಲ್ ಸೆಟ್ಟಾಗಿ ಬಂದಿದ್ದಾರೆ. ಬಟ್ ಅವ್ರದ್ದು ಶೂ ಸ್ವಲ್ಪ ಅವರಿಗೆ ಕೈ ಕೊಡ್ತಾ ಇದೆ ಅಂತೆ. ನೋಡಬೇಕು ಹೇಗಿದೆ ಅಂತ ಇವತ್ತು. ಸೊ ಇಲ್ಲಿದ್ದು ಟೋಟಲ್ ಟ್ರೆಕ್ಕಿಂಗ್ ಟೈಮ್ ಒಂದು ಗೊತ್ತಿಲ್ಲ. ಹೌದು. ಸೊ ಟೋಟಲ್ ಜರ್ನಿ ಡಿಸ್ಟೆನ್ಸ್ ಬಂದು 6 ಕಿಲೋಮೀಟರ್ ಅಂತ ಹೇಳಿದ್ದಾರೆ. ನೋಡಬೇಕು ಎಷ್ಟು ಟೈಮ್ ತೊಗೊಳ್ತೀವಿ, ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. 3+3. ಬಟ್ ಇಲ್ಲಿದ್ದು ಟ್ರೆಕ್ಕಿಂಗ್ ಬಂದು ಸ್ವಲ್ಪ ಮಾಡ್ರೇಟ್ ಇದೆ ಅಂತೆ. ಸೊ ಹೇಗಿದೆ ಎಂತ ಅಂತ ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ. ನಾವೀಗ ಹಿಂಗೆ ಹಾಗಾಗಿ ಹಿಂಗೋಗಿ ಹಂಗೆ ಹತ್ತಬೇಕು ಆ ಬೆಟ್ಟದ ಅದರಿಂದ. ನಮಗೆ ಇವರು ಬೆಳಿಗ್ಗೆಯಿಂದ ಎಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ. ಇವರು ರೂಟ್ ಈ ಕಡೆ ಬೆಟ್ಟದ ಸೈಡಿಂದ ಹಂಗೆ ಹತ್ಕೊಂಡು ಹೋಗ್ಬೇಕು. ಹಾಂ ನೋಡಿ, ಬೆಟ್ಟ ಕಾಣ್ತಿದ್ಯಾ? ಆ ಸೂರ್ಯನ ಚೆನ್ನಾಗಿ ಕಾಣ್ತಿದ್ದಾನೆ. ಹಾಯ್ ಮೇಡಮ್, ಏನಾದರೂ ಮಾತಾಡಿ ನೀವು. ಹಾಂ, ಅವ್ರು ಮುಂದೆ ಹೋಗುವಾಗ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ನೋಡಬೇಕು. ಯಾವಾಗ ಮುಂದೆ ಮಾತಾಡ್ತೀವಿ ಅಂತಾರೆ, ಆದರೆ ಮಾತಾಡಿ ನೋಡಿಲ್ಲ. ಇವತ್ತು ಮಧ್ಯಾಹ್ನದ ಊಟ ತುಂಬ ಚೆನ್ನಾಗಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅವರ ಹೆಸರು ಬಂದು ಪೂಜಾ ಮತ್ತು ಪ್ರಜ್ವಲ್ ದಂಪತಿಗಳು. ಅವರಿಗೆ ತುಂಬ ಹೃತ್ಪೂರ್ವಕ ವಂದನೆಗಳು. ನಮಗೆ ಇನ್ವೈಟ್ ಇಲ್ಲದಿದ್ದರು, ನಮ್ಮ ಗುರು ಇದ್ದಾರಲ್ಲ ಇವರು ನಮಗೆ ಊಟ ನೀವು ಅಲ್ಲೇ ಮಾಡಬೇಕು ಅಂತ ತುಂಬ ಫೋರ್ಸ್ಫುಲ್ ಮಾಡಿದರು. ಫೋರ್ಸ್ಫುಲ್ಲಾಗಿ ಈಗ ನಾವು ಅಲ್ಲೇ ಊಟ ಮಾಡಿ ತುಂಬ ಒಳ್ಳೆ ಬ್ಯಾಟಿಂಗ್ ಮಾಡಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡುವ ಅಂತ ಅಂದ್ಕೊಂಡ್ವಿ. ಬಟ್ ಅದು ನಮಗೆ ಆಗಲಿಲ್ಲ. ಸೊ ಈಗ ನಾವು 4 ಗಂಟೆಗೆ ಈ ಜರ್ನಿ ಶುರು ಮಾಡಿ ಈಗ ಹೋಗ್ತಾ ಇದ್ದೀವಿ. ಯಾರೋ ಅಲ್ಲಿ ಕಿರಿಸ್ತಾ ಇದ್ದಾರೆ. ಹೌದು, ಇವತ್ತು ಸಂಡೇ ಬೇರೆ. ಫುಲ್ಲು ಕಬ್ಬಾಳ ಅಂದರೆ ನಾನ್ ವೆಜ್ಜು. ಹಾಂ ಹೌದು. ಈ ಕಬ್ಬಾಳದ ಸ್ಪೆಷಾಲಿಟಿ ಏನಂತ ಹೇಳಿದರೆ, ನಿಮ್ಗೆ ಇಲ್ಲಿ ನಾನ್ ವೆಜ್ ಅಂದ್ರೂ ಟೆಂಪಲ್ ಹೋಗ್ಬೋದು. ಸೊ ಇಲ್ಲಿ ಹರಕೆ ಕೊಡ್ತಾರೆ. ಈ ಚಿಕನ್ ಅದನ್ನೆಲ್ಲ ಹರಕೆ ಆಗಿ ಕೊಡ್ತಾರೆ. ಇಲ್ಲಿ ತುಂಬ ಫೇಮಸ್ ಟೆಂಪಲ್ ಇದು. ಸೊ ನಿಮಗೆ ಏನಾದರೂ ಕಷ್ಟ ಬಂದು ನೀವು ಇಲ್ಲಿ ಬಂದು ಪ್ರೇ ಮಾಡಿದರೆ ಎಲ್ಲ ಕಷ್ಟ ನಿಮ್ಮದು ಎಲ್ಲ ಸಾಲ್ವ್ ಆಗುತ್ತೆ ಅಂತ ನಂಬಿಕೆ ಹೇಳೋದಕ್ಕಿಂತ ಅವರೆಲ್ಲ ಒಬ್ಬರು ಸಿಕ್ಕಿದ್ರು ಇಲ್ಲಿ. ಇನ್ಫ್ಯಾಕ್ಟ್ ಅವರು ಹೇಳಿದರು ಇಲ್ಲಿ ಬಂದ ಮೇಲೆ ಅವರು ತುಂಬ ಇಂಪ್ರೂವ್ ಆದ್ರಂತೆ ಲೈಫಲ್ಲಿ, ಗೊತ್ತಿಲ್ಲ. ಸೊ ನಮ್ಮದು ಇವತ್ತು ಫಸ್ಟ್ ವಿಸಿಟ್ ಮಾಡಿದ್ವಿ ಕಬ್ಬಾಲ್ ಟೆಂಪಲ್ಗೆ. ಇಷ್ಟು ಟೆಂಪಲ್? ಹಾಂ, ಸೊ ಕಬ್ಬಾಳ ದುರ್ಗಾ ಟೆಂಪಲ್ ಅಂತೆ. ನರೇಶ್, ಕಬ್ಬಾಳ ದುರ್ಗಾ ಟೆಂಪಲ್ ಏನು? ನಾವು ನಿಮಗೆ ಸ್ವಲ್ಪ ಹೊತ್ತಲ್ಲಿ ಹಾಂ, ಕಬ್ಬಾಳಮ್ಮ ಕರೆಕ್ಟ್. ಸೊ ಕಬ್ಬಾಳಮ್ಮ
ಟೆಂಪಲ್ ಇದು. ಸೊ ಆಲ್ಮೋಸ್ಟ್ ಒಂದು ನಮ್ಮದು 2 ಅವರ್ಸಲ್ಲಿ ಲೈನಲ್ಲೇ ಹೋಯಿತು. ಇನ್ಫ್ಯಾಕ್ಟ್ ನಾವು ಇದು ಟ್ರೆಕ್ಕಿಂಗ್ ಬಂದು ಮಾರ್ನಿಂಗ್ ಮಾಡಬೇಕಂತ ಇದ್ವಿ, ಬಟ್ ನಾವು ಹೇಳುವ ಸ್ಪೀಡಿಗೆ ಅಲ್ಲ ಫಂಕ್ಷನ್ ಬೇರೆ ಹೋಗ್ಬೇಕಾದ್ರಿಂದ ಫಂಕ್ಷನ್ಗೆ 1:30ಗೆ ರೀಚ್ ಆಗಬೇಕಾದ್ರಿಂದ ಈವ್ನಿಂಗ್ ಸನ್ಸೆಟ್ಗೆ ಬೆಟ್ಟ ಹಾಕ್ಕೊಂಡು ಇಟ್ಕೊಂಡಿದ್ವಿ. ಮಾರ್ನಿಂಗ್ ಒಂದು 10 ಗಂಟೆ ಒಳಗಡೆ ನಾವು ಇಲ್ಲಿ ಇರಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಅಲ್ಲಿ ಮನೆಯಿಂದ ಹೊರಡುವಾಗಲೇ ಲೇಟ್ ಆಯಿತು. ಸೊ ನಾವು ಸ್ಟಾರ್ಟಿಗೆ ಇಲ್ಲಿ ಬ್ಯಾಟಿಂಗ್ ಎಲ್ಲ ಮಾಡಿ ರೆಸ್ಟ್ ಮಾಡಿ ಸ್ವಲ್ಪ ಸನ್ಸೆಟ್ಟಿಗೆ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಗೊತ್ತಿಲ್ಲ ನಮಗೆ ಸನ್ಸೆಟ್ ಸಿಗುತ್ತಾ ಇಲ್ವಾ ಅಂತ. ಸಿಗಬಹುದು, ಸಿನ್ಸ್ ನಾವೊಂದು 4 ಗಂಟೆಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಲ್ಲ, ಸೊ ನಮಗೆ ಏನಾದರೂ ಸನ್ಸೆಟ್ ಸಿಗುವ ಸೌಭಾಗ್ಯ ಇರ್ಬೋದು, ಇಲ್ಲದಿದ್ದರೆ ನೋಡೋಣ ಏನಂತ. ಬಟ್ ಟ್ರೆಕ್ಕಿಂಗ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಮಾಡ್ರೇಟ್ ಲೆವೆಲ್ ಅಂತ. ಸೊ ನಿಮಗೆ ಕಾಣುತ್ತೆ. ಸೊ ಇದೇ ಬೆಟ್ಟ. ನಾವೀಗ ಇಲ್ಲಿ ತಾಳು ಬೆಟ್ಟದ ಹತ್ರ ಇದ್ವಿ. ಸೊ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಬೆಟ್ಟ ಹತ್ತಾರೆ ಇಲ್ಲಿ ಮೇಲ್ಗಡೆ. ನಾವೀಗ ಬಂದದೇ ತುಂಬ ಲೇಟ್ ಆಗಿದ್ದರಿಂದ ಜಸ್ಟ್ ಕೈ ಮುಗಿದ್ವಿ ಅಷ್ಟೇ, ಪೂಜೆಯನ್ನು ಮಾಡಿಸ್ಲಿಕ್ಕೆ ಆಗಲಿಲ್ಲ. ಸೊ ಆದರೂ ದೇವ್ರದ್ದು ಆಶೀರ್ವಾದ ಬೇಕು ಈ ಬೆಟ್ಟ ಹತ್ತಲಿಕ್ಕೆ. ಸೊ ಈ ಬೆಟ್ಟನ ಈಗ ಹತ್ತೋಣ. ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಲೆಟ್ಸ್ ಸಿ. ಇದು ಪಾಪಸ್ಕಳಿ ಎಲ್ಲ ಇದೆ ಅಲ್ಲಿ. ಇಲ್ಲಿ ಮೆಟ್ಟೆಲ್ಲ ಇಟ್ಟೋಗಿದ್ದಾರೆ, ಗೊತ್ತಿಲ್ಲ ಮೆಟ್ಟು ಹಾಕ್ಕೊಂಡು ಹೋಗಬಾರ್ದು ಏನೋ ಗೊತ್ತಿಲ್ಲ. ಹೋಗ್ಬಾರ್ದು ಅಂತಾರೆ. ನಮ್ದೀಗ ಈ ಟ್ರೆಕ್ ಬಂದು ಆ್ಯಕ್ಚುಲಿ ನಮ್ಮದು ಅಪ್ಕಮಿಂಗ್ ಟ್ರೆಕ್ಕಿಂಗ್ಗೆ. ಸೊ ಇದು ಪ್ರಿಪ್ರೇಷನ್ ಟ್ರೆಕ್. ಇಲ್ಲಿ ತುಂಬ ನೋಡಿ, ಇಲ್ಲೇ ನಡೀಲಿಕ್ಕೆ ಆಗ್ತಿಲ್ಲ, ಸ್ಟಾರ್ಟಲ್ಲಿ ಇದ್ದೀವಿ ನಾವು ಈಗ, ಇಲ್ಲೇ ಸ್ಲಿಪ್ ಆಗ್ತಿದೆ. ಸೊ ಇದು ನಮ್ಮದು ಸೆಕೆಂಡ್ ಟ್ರೆಕ್ ಜರ್ನಿ. ಇವತ್ತೊಂದು ಒಳ್ಳೆ ಡಿಸಿಷನ್ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಈ ಮಾರ್ನಿಂಗ್ ಮಾಡಬೇಕಂತ ಇದ್ವಿ ಈ ಟ್ರೆಕ್. ಸೊ ಈಗ ನಾವು ಈವ್ನಿಂಗ್ 4 ಗಂಟೆಗೆ ಶುರು ಮಾಡಿದ್ವಿ. ಈಗ ಅಡ್ವಾಂಟೇಜ್ ಏನಂದರೆ, ಸೊ ಅದೇ ಈಗ ಬಿಸಿಲು ಏನಿಲ್ಲ, ಸೊ ಅದೇ ಒಂದು ಅಡ್ವಾಂಟೇಜ್. ಇವರೆಲ್ಲ ಇಲ್ಲಿ ಯಾಕೆ ಇದನ್ನು ಹೀಗೆ ಇಡ್ತಾರಂತ ಗೊತ್ತಿದೆ, ಎಲ್ಲ ಹಾಳಾಗಿ ಓದೋದ ಗೊತ್ತಿಲ್ಲ, ಇಲ್ಲಿ ಕಾಣೆಯಾಗಿ ಹೋಗಿದ್ದಾರೆ ಸಹ ಗೊತ್ತಿಲ್ಲ. ಮೇಲ್ಗಡೆ ಯಾರೋ ಹತ್ಕೊಂಡು ಬಂದಿದ್ದಾರೆ, ಅವತ್ತು ಕೇಳೋಣ ಹೇಗಿದೆ ಅಂತ. ಸರ್ ಮೇಲ್ಗಡೆ ಹತ್ಕೊಂಡು ಹೋಗಿದ್ರಾ? ಹಾಂ, ಹೇಗಿತ್ತು? ಚೆನ್ನಾಗೈತೆ ಸರ್. ಎಷ್ಟು ಗಂಟೆಗೆ ಹೊರಟ್ರಿ ಇಲ್ಲಿಂದ? 3 ಗಂಟೆ ಹೋಗಿದ್ದು. ಹಾಂ, ಹೇಗಿದೆ ಎಲ್ಲ? ಚೆನ್ನಾಗೈತೆ. ಇಲ್ಲಿ ಮೆಟ್ಟ ಹಾಕ್ಕೊಂಡು ಹೋಗ್ಬಾರ್ದಾ ಇಲ್ಲಿ? ಹಾಂ, आप किधर से? ये यूपी से? बिहार से। बिहार से। इधर क्या काम करते हैं क्या? कैसा था व्यू? अच्छा, सुपर मस्त. रेंज जास्ती हाइट. हाँ, आज खा. इतना हार्ड था क्या? हाँ, बहुत जास्ती प्रॉब्लम. मेलगಡೆ ऊपर जास्ती प्रॉब्लम. पैर ಜಾಸ್ತಿ. ಹಾಂ, ठीक है. ನಿಮಗೆ ಹೇಗೆ ಅನ್ನಿಸ್ತು? ಹಂಗೇನೆ. ನೀವು ಹೋಗ್ತಾ ಇರ್ತೀರಾ ಇಲ್ಲಿ ಮೇಲೆ ಹೋಗ್ತಾ ಇರ್ತೀರಾ? ಹಾಂ, ಮೇಲೆ ಹೋಗ್ತಾ ಇಲ್ಲ ಇದು ಫಸ್ಟ್ ಟೈಮ್ ಬಂದಿದ್ದು. ಹೌದಾ? ನಿಮ್ಮ ಮನೆ ಊರಲ್ಲಿ? ನಾವು ಊರು ಯು ಪಿ. ಓ, ಕನ್ನಡ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ ನೀವು? ಭಾಳ ದಿನ ಆಯಿತು ಬೆಂಗಳೂರಿಗೆ. ओके ओके ओके, सर थैंक यू. हाँ हाँ भैया, कैसा था आपका एक्सपीरियंस? आपका एक्सपीरियंस कैसा था ऊपर? सही था. ऊपर था, उधर वो घिस करके चढ़ना पड़ता है. ऊपर सीढ़ी नहीं है. हाँ, ऊपर को बजास्ती दिक्कत होता है ऊपर. आप कितना बजे? सब लोग 3 बजे निकला था? आए थे हम लोग, और हम भी हमारे. कितना दूर है इधर से? अभी इधर से नहीं, 4 किलोमीटर. 4 किलोमीटर से? ठीक है भैया, थैंक यू. ठीक है, थैंक यू.
ಬೆಟ್ಟದಿಂದ ಫುಲ್ಲು ಸೂರ್ಯ ಆ ಕಡೆ ಹೋಗ್ಬಿಟ್ಟಿದೆ. ಮೊದಲನೇ ಮೆಟ್ಲು ಹತ್ತಾ ಇದೀವಿ ನಾವು. ಬಲಗಾಲಿಟ್ಟು ಒಳಗಡೆ ಎಡಗಾಲಿಟ್ರು. ಅವಾಗಲೇ ಬಲಗಾಲ ಇಟ್ಬಿಟ್ಟಿದ್ದಾನೆ. ಹಾಂ ಓಕೆ. ಇಲ್ಲಿದೆ ಸರ್, ಇದು ಬಲಗಾಲ. ಇಲ್ಲ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇವರು ಎಡಗಾಲಿಟ್ರು. ಅಲ್ಲೋಗಿ ಬಲಗಾಲಿಟ್ಟು. ಇದು ಇದು ನೋಡಿ ಸರ್, ಸರ್ ಇದು ಸರ್ ಹಾಂ, ನಾನು ಬಲಗಾಲಿಟ್ಟು ಒಳಗೆ ಹೋಗ್ತಿದ್ದೀನಿ. ಸೊ ನಮ್ಮದು ಟ್ರೆಕ್ಕಿಂಗ್ ಆ್ಯಕ್ಚುಲಿ ಈಗ ಶುರು ಆಗುತ್ತೆ ಅಂತ ಹೇಳ್ಬೋದು ಸ್ವಲ್ಪ, ಬಟ್ ಮಿನಿ ಟ್ರೆಕ್ಕಿಂಗ್ ಆಲ್ರೆಡಿ ಆಗಿದೆ ನಮ್ಮದು. ಈಗ ನಾವು ಸ್ಟೆಪ್ ಕ್ಲೈಮ್ ಮಾಡ್ತಾಯಿದ್ದೀವಿ ಇಲ್ಲಿಂದ. ನೋಡೋಣ, ಅಲ್ಲೂ ಇಬ್ಬರು ಇದ್ದಾರೆ, ಅವ್ರಿಗೆ ಹೇಗಾಯ್ತು ಅನ್ನಿಸ್ತಲ್ಲ, ಕೇಳೋಣ. ಜಸ್ಟ್ ಒಂದು ಐ ಥಿಂಕ್ ಒಂದು ಆಲ್ಮೋಸ್ಟ್ ಒಂದು 50 ಸ್ಟೆಪ್ಸ್ ಹತ್ತಿದ್ವೇನೋ, ಈಗಲೂ ಸುಸ್ತಾಗಿದೆ. 50 ಇದೆ ರೀ, ನೋಡೋಣ ನಾನು ಬರೋ ಲೆಕ್ಕ ಮಾಡ್ತೀನಿ. हाफ वे से लौट आए वापिस, ಕ್ಯೂ ऊपर नहीं गए, थक गए। और बाकी लोग ऊपर गया है, हाँ, और उधर से वापिस आ रहा है। जाना था ना उधर तक. ऊपर तक नहीं जा पाए हम लोग। पहले 2 आदमी गए ना, वो भी नहीं गए ऊपर तक. और ऊपर तक वो भी नहीं गया, बाकी 4 आदमी गया ऊपर। हाँ हाँ, ठीक है. आप सब लोग बिहार से? उस टाइम ज़्यादा वो सन था ना, वो जास्ती गर्मी हिट, हाँ वो तो सही है. इसलिए ज़्यादा अभी कोल्ड हो गया है। आप क्यों 3 बजे क्यों स्टार्ट किया? इधर से थोड़ा हम लोग आए फंक्शन में, हाँ, किधर से? इधर इधर ही रहते क्या? मंदिर के पास। नहीं उधर से टूर पे आए थे ना, वो पिकनिक हाँ. पे आए थे, उधर खाना वाना खाए, चलो उधर सैर करने के लिए आए थे ऊपर, हाँ. लेकिन ऊपर नहीं जा पाए हम लोग। हाँ, आधा उधर ऊपर से जाके वापस आ गए, बाकी लोग ऊपर गया है। उधर तक कैसा था आपका? वो अभी तक तो सही था, मतलब उससे आगे नहीं जा सकते थे हम लोग, हाँ पूरा थक गए थे। ठीक है. नेक्स्ट टाइम ज़रूर जाओ. हाँ, नेक्स्ट टाइम मॉर्निंग में आएंगे तो जाएंगे ऊपर। ಹಾಂ ठीक है ಭಯ್ಯ ಬಾಯ್. ಇದು ಸ್ಟೆಪ್ ಹೇಗೆ ಮಾಡಿದೆ ಅಂತ ಹೇಳಿದರೆ, ತುಂಬ ದೊಡ್ಡದು ಅಲ್ಲ, ತುಂಬ ಸಣ್ಣದು ಅಲ್ಲ, ಹಾಗೆ ಮಾಡಿದ್ದಾರೆ. ಸೊ ಈಚ್ ಸ್ಟೆಪ್ ನೀವು 1 by 1 ಸ್ಟೆಪ್ಪೇ ತೊಗೊಳ್ಬೇಕು. 2 ಸ್ಟೆಪ್ ತಗೊಂಡ್ರೆ ನಿಮ್ಗೆ ಒಳ್ಳೆ ನೀ ಪೇನ್ ಬರುತ್ತೆ. ಆಲ್ಮೋಸ್ಟ್ ಈಗ ಖಾಲಿ ಬರಲಿಲ್ಲ ಆ್ಯಕ್ಚುಲಿ, ಬಟ್ ವ್ಯೂಸ್ ಚೆನ್ನಾಗಿದೆ. ವ್ಯೂ ಎಲ್ಲ ವಿಡಿಯೋ ಮಾಡಿದ್ರೆ ಹೆಂಗೆ ಸ್ವಾಮಿ, ನಾವು ರ್ಯಾಂಡಮ್ ಬರೀ ವಿಡಿಯೋ ಮಾಡ್ತಾ ಇರ್ತೀವಿ. ಸ್ಟೆಪ್ ಸುತ್ತುವರೆ ಹಂಚ್ಕೊಂಡು ಬಂದರೆ ಸ್ಟೆಪ್ ಅವು ಉಪ್ಪನೇ ಹಂಚ. ಸೊ ದೇ ಹ್ಯಾವ್ ಬಿಲ್ಟ್ ದಟ್ ವೇ. ಹಂಗೆ ಡೆಪ್ತ್ ಇನ್ನು ಈ ಡೆಪ್ತ್. ಸೊ ಇಲ್ಲಿದು ಇಂಜಿನಿಯರ್ ಯಾರಾದ್ರು ಇದ್ದರೆ ಇವ್ರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ, ಇವ್ರೊಂದು ಸ್ವಲ್ಪ ನೆಕ್ಸ್ಟ್ ನಿಮಗೆ ಪ್ಲ್ಯಾನ್ ಹೇಳ್ತಾರೆ ಹೇಗೆ ಮಾಡಬೇಕಂತ. ಬದೇ ಇವರು ENC ಸ್ಟೂಡೆಂಟ ಎಲೆಕ್ಟ್ರಾನಿಕ್ಸ್, ಬಟ್ ಇವ್ರು ಸಿವಿಲ್ ಬಗ್ಗೆ ಅಷ್ಟು ಐಡಿಯಾ ಇದೆ ಗೊತ್ತಿಲ್ಲ. ಏನು ಮಾಡಿ ಎಂಡ್ ಯೂಸರ್ ಪ್ರಾಬ್ಲಮ್ಸ್ನ ಹೇಳ್ತಾ ಇದ್ದಾರೆ ಅವರು. ಹ್ಞೂ, ಅದನ್ನು ಸಾಲ್ವ್ ಮಾಡಬೇಕಿರೋದು ಇಂಜಿನಿಯರ್ಸ್ ಕೆಲಸ. ನಮ್ಗೇನು ಸಮಸ್ಯೆ ಇದೆ ಅಂತ ನಾವು ಹೇಳೋದು ನಮ್ಮ ಕೆಲಸ. ತುಂಬ ಕಷ್ಟಪಡ್ತಿದ್ದಾರೆ. ಮತ್ತು ನಿಮಗೆ ನೆಕ್ಸ್ಟ್ ಇಲ್ಲಿಗೆ ಒಂದು ಆದರೆ ನಂಗೆ ಗೊತ್ತಿಲ್ಲ ನಿಮ್ಗೆ ಆಗುತ್ತಂತ. ನಾವು ಬೇಕಾದರೆ ಇಲ್ಲಿಂದ ಕೆಳಗಡೆ ಮೇಲೆ ಹತ್ತೀವಿ, ಬಟ್ ಅಲ್ಲಿ ಮೇಲ್ಗಡೆಯಿಂದ ಒಂದು ಜಿಪ್ ಲೈನ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೀ ಅಂತ ಕೆಳಗೆ ಹೋದರೆ ನಾವು ಅಲ್ಲೇ ರೀಚ್ ಆಗಿ ಅದೇ ಅಲ್ಲಿ ಸುಖಮಯವಾಗಿ. ಹಾಗಿದ್ರೆ ಹೆಂಗೆ ಟ್ರೆಕ್ ಥರ ಆಗುತ್ತೆ. ಮೇಲೆ ಹತ್ತದೇ ಟ್ರಕ್ ಅಲ್ಲ ರೀ, ಹತ್ಕೊಂಡು ಹೋಗ್ಬೇಕು, ಹತ್ಕೊಂಡು ಇಳಿಬೇಕು. ಆವಾಗಲೇ ಹತ್ಕೊಂಡು ಇಳಿಯೋದಲ್ಲ, ಇಳ್ಕೊಳ್ಳೋದು. ಹತ್ಕೊಂಡು ಇಳಿಯೋದು. ಎಲ್ಲ ಜ್ಯೂಸ್ ನೀವೇ ಖಾಲಿ ಮಾಡಿದ್ರೆ ಅಂತ ಹಂಗೆ ಕೊಡಿ ಸ್ವಲ್ಪ. ಸ್ಟಾರ್ಟಿಂಗ್ ನೋಡಿ, ಈ ಬೆಟ್ಟಕ್ಕೆ ಹೋಗ್ತಾ ಇರೋ ದಾರಿ ಬಂದು ಇಲ್ಲೇನಿದೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಎಂಡ್ವರೆಗೂ ಆ ಥರ ಅಲ್ಲಿ ಹೋಗಿ ಬರಬೇಕಿತ್ತು. ಅದನ್ನು ಇವಾಗ ಈ ಕಂಪ್ನಿಗಳಿಂದ ಇಂಪ್ರೂವ್ ಮಾಡಿದ್ದಾರೆ. ಸೊ ನಾವು ಆಗಲೇ ಕಂಪ್ಲೇಂಟ್ ಮಾಡ್ತಿದ್ವಿ ಇದು ಸ್ವಲ್ಪ ಇನ್ನು ಚೆನ್ನಾಗಿರ್ಬೇಕಿತ್ತು ಅಂತ. ಆಲ್ರೆಡಿ ಬಟ್ ಅದಕ್ಕಿಂತ ಇದು ತುಂಬ ಫಾರ್ ಬೆಟರ್. ಹೌದು, ಬಟ್ ಇದಕ್ಕಿಂತ ಬೆಟರ್ ಬೇಡ, ಸಾಕು. ನಾವು ನಡ್ಕೊಂಡು ಹೋಗ್ತೀವಿ. ಅನುಕೂಲ ಮಾಡಿಕೊಟ್ರೆ ನಾವು ನಡ್ಕೊಂಡು ಹೋಗ್ತೀವಿ.
ನೋಡಿ ಸ್ಟಾರ್ಟಿಂಗು ಈ ಥರ ಇದ್ದಿದ್ದು ದಾರಿ ಹಿಂಗಿದ್ದಿದ್ದು ದಾರಿನ ಇವಾಗ ಸುರೇಶ್ ಅವರೇ ಏನಾದರೂ ಫೀಲ್ ಆಗ್ತಿದೆಯಾ? ಇನ್ನೂ ಏನು ಫೀಲ್ ಆಗ್ತಾ ಇಲ್ಲ, ಮುಂದೆ ಮುಂದೆ ನೋಡಬೇಕು. ಫೀಲ್ ಆಗುತ್ತೆ ನೋಡಿ, ಅವ್ರಿಗೆ ಆಲ್ರೆಡಿ ಫೀಲ್ ಆಗ್ತಾ ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ಬೇಗ ಬೇಗ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಇದೊಂದು. ಅಲ್ಲಿ ನೋಡಿದ್ರ ಸ್ಟೆಪ್ಪು ಇದೆ ನೋಡಲ್ಲಿ, ಫಸ್ಟ್ ಒಂದು ಸ್ಟೆಪ್ಸ್ ಪ್ರತಿ ಸರಿ ವಿಡಿಯೋ ಮಾಡುವಾಗ ಸರಿ ಅಲ್ಲಿ ಸ್ಟೆಪ್ಸು ಹಾಂ ಹಾಂ, ಝೂಮ್ ಮಾಡಿ. ಝೂಮ್ ಅದರಲ್ಲಿ 2x ಮಾತ್ರ. ಅದು ಆ ಕಾರ್ನರ್ ಇದೆಯಲ್ಲ, ಆ ಬೆಟ್ಟದ ಆ ಕಾರ್ನರ್ಗೆ ಹಂಗೆ ಹೋಗಿ ಕಾರ್ನರಿಂದ ಹತ್ಕೊಂಡು ಹಿಂಗೆ ಬರ್ಬೇಕಿತ್ತು. ಹಿಂಗಾಗಿ ಹಿಂಗೆ ಬಂದು ಕಡೆಯಿಂದ ಹಿಂಗಾಗಿ ಈಗ ಅಲ್ಲಿ ಹೋಗ್ಬೇಕು ನಾವು. ಫಿಶ್ ಸ್ಟಾಪಲ್ಲಿ ಕೂತ್ಕೊಂಡಿದ್ದೀನಿ ಈಗ, ಸುಸ್ತಾಯಿತು. ಅಲ್ಲಿಬ್ರು ಇದ್ದಾರೆ, ಇಲ್ಲೊಬ್ರು ಬರ್ತಾ ಇದ್ದಾರೆ. ವ್ಯೂಸ್ ಎಲ್ಲ ಚೆನ್ನಾಗಿದೆ. ನಾವು ಸ್ಟಾರ್ಟ್ ಮಾಡಿದ್ದು ಟೈಮ್ ಸಹ ಮ್ಯಾಚ್ ಆಯಿತು. ಇನ್ಫ್ಯಾಕ್ಟ್ ಏನು ಬಿಸಿಲೇನಿಲ್ಲ, ಈಗ ಬಿಸಿಲೆಲ್ಲ ಆ ಕಡೆ ಇದೆ. ಮೇಲೆ ಹೋಗುವಾಗ ಬಿಸಿಲು ಸಿಗ್ಬೋದು, ಬಟ್ ನಾವು ಆಲ್ಮೋಸ್ಟ್ ಸನ್ಸೆಟ್ಟಿಗೆ ರೀಚ್ ಆಗ್ತೀವಿ. ಸೊ ನೋ ಪ್ರಾಬ್ಲಮ್ ಅಂತ ಅನಿಸುತ್ತೆ. ನಾವು ಪ್ಲ್ಯಾನ್ ಏನು ಮಾಡಿದ್ರು ಸ್ಟಾರ್ಟಿಂಗ್ ಏನೋ ಇರುತ್ತೆ, ನಮಗೆ ಬೇಕಾದಂಗೆ ಆಮೇಲೆ ಚೇಂಜ್ ಮಾಡ್ಕೊಳ್ತೀವಿ. ಅದೇ ಬೆಸ್ಟ್. ಫ್ಲೆಕ್ಸಿಬಿಲಿಟಿ ಇದೆ ಇದೆ. ಗ್ರೂಪಲ್ಲಿ. ಯಾವುದು ದೃಷ್ಟಿನ ಬೀಳದೆ ಬೀಳಲಿ. ಈ ಥರ ಹಿಂಸೆ ಯಾರು ಕೊಡದೆ ಹೋದರೆ ಸಾಕು. ತುಂಬ ವ್ಯೂಸ್ ಫುಲ್ ತುಂಬ ಚೆನ್ನಾಗಿದೆ. ಕಷ್ಟ ಅಂದ್ಕೊಳ್ದೆ ಈಸಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲ ಕರೆಕ್ಟಾಗಿ ಹೋಗುತ್ತೆ. ಸೊ ಈಗ ನಮ್ಮದು ನೆಕ್ಸ್ಟ್ ಅಪ್ಕಮಿಂಗ್ ಒಂದು ದೊಡ್ಡ ಟ್ರೆಕ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಮ್ಮದು ಈ ಪ್ರಿಪ್ರೇಷನಲ್ಲಿ ಆಗ್ತಾಯಿದೆ. ಸೊ ಅದರ ಅಪ್ಡೇಟ್ ನಾನು ನರೇಶ್ ಅವರು ಆದಷ್ಟು ಬೇಗ ಕೊಡ್ತೀವಿ. ಆಲ್ಮೋಸ್ಟ್ ಅಕ್ಟೋಬರಲ್ಲೇ ಇದೆ ನಮ್ಮದು. ಸೊ ಇನ್ನೊಂದು 1 ವೀಕ್ ನಾವೊಂದು ರೆಸ್ಟ್ ಮಾಡಿ ಅದಾದಮೇಲೆ ನಾವು ಶುರು ಮಾಡ್ತೀವಿ. ಅದು ಸ್ವಲ್ಪ ಬಜೆಟ್ ಸ್ವಲ್ಪ ದೊಡ್ಡ ಬಜೆಟ್ ಆಗಿದೆ ಈಗ. ಈಗ ಸಿಂಪಲ್ ಅಂತ ಹೇಳಿ ಈಗ ಬಜೆಟ್ ಸ್ವಲ್ಪ ದೊಡ್ಡದಾಗಿದೆ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಅಂತೇಳಿ ಆಲ್ರೆಡಿ ನಾವೆಲ್ಲ ಖರ್ಚುಗಳನ್ನ ಸೊ ನಮ್ಮಿಬ್ಬರಿಗೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಹೌದು, ಈ ಬಜೆಟ್ ಎಲ್ಲ ಕವರ್ ಆಗಬೇಕು ಅಂದರೆ ನಿಮ್ಮಿಂದನೇ ಸಾಧ್ಯ. ಎಷ್ಟಾಗುತ್ತೆ ಗೊತ್ತಿಲ್ಲ, ಬಟ್ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸಾಕು. ಅದಕ್ಕಿಂತ ಹೆಚ್ಚು ನಾನು ಏನು ಕೇಳಲ್ಲ. ನಾವು ಮಾಡ್ತಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಅಷ್ಟೇ ಸಾಕು. ಈ ಸ್ಟೆಪ್ಪು 100 ಆಯಿತು. ಹೌದಾ? ಯಾರು ಹೇಳಿದರು? ಅಲ್ಲಿ ಹಾಕಿದ್ರಾ? ಈ ಥರ ಬಟ್ 100 ಇಲ್ಲ ರೀ, ಇದು ಯಾರೋ 100 ಸ್ಟೆಪ್ಸ್ ಹಾಕಿದ್ದಾರೆ ಇಲ್ಲಿ. ನಾನು ಇದನ್ನು ರಾಂಗ್ ಅಂತ ಪ್ರೂವ್ ಮಾಡ್ತೀನಿ. 20 ಇಲ್ಲ ರೀ, ಇಲ್ಲ, 60 ಚಾನ್ಸೇ ಇಲ್ಲ. 80 100 120 130 ಇದಾವೆ. 80 20 ತೋಳ ಹಳ್ಳಕ್ಕೆ ಬಿತ್ತು. ಮೇಡಮ್ ಸ್ವಲ್ಪ ಮುಖ ತೋರಿಸಿ ನಿಮ್ಮದು. ಇವರೆಲ್ಲ ಕಂಟೆಂಟಲ್ಲೂ ಸ್ವಲ್ಪ ಮುಖನೇ ತೋರಿಸಲ್ಲ, ಮಾತು ನೀವು ಹೆಂಗ ಮಾಡ್ಕೊಂಡ್ರಿ ಅಂತ ರಾಂಗ್ ಕೇಳಿಸ್ಕೊಂಬಿಡಿ. ಬ್ಯಾಗ್ ತೋರಿಸ್ಕೊಂಡು ಹೋಗ್ತೀರಿ. ನೋಡಿದ್ರೆ ಇವ್ರು ಇರೋದನ್ನ ಇದಕ್ಕೆ ಕವರ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀವಿ. ಇದನ್ನು ನಾನು ಹಾಕಲ್ಲ. ಆರೋಗ್ಯಕರವಾಗಿ ಇರುವುದು ಇಂಪಾರ್ಟೆಂಟು. ಯಾವುದು ಆರೋಗ್ಯಕರ? ಹಾಲು. ಆರೋಗ್ಯ ಇರೋದು ಆರೋಗ್ಯಕರವಾದ ಹಾಲು, ನಂದಿನಿ ಹಾಲು. ಅದಕ್ಕಾಗಿ ಮಾಡ್ತಾ ಇರಬೇಕು ಈ ಥರ ಕಂಟಿನ್ಯೂಸ್ ಟ್ರೆಕ್. ನಮ್ಮದು ಆಲ್ಮೋಸ್ಟ್ ಈಗ ಸ್ಟೆಪ್ಸ್ ಏನಿದೆ ಇಲ್ಲಿಗೆ ಎಂಡ್ ಆಗುತ್ತೆ. ಸ್ಟೆಪ್ ಮುಕ್ತಾಯಗೊಂಡಿದೆ. ಈಗ ಇರೋದು ನಮ್ಮದು ಒರಿಜಿನಲ್ ಟ್ರೆಕ್. ಇಲ್ಲಿ ತನಕ ಇರೋ
ಪುಣ್ಯಾತ್ಮರು ಮಾಡಿದರು, ಯಾರಂತ ಗೊತ್ತಿಲ್ಲ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಸೊ ಇದಾದಮೇಲೆ ನಮ್ಮದು ಆ್ಯಕ್ಚುಯಲ್ ಟ್ರೆಕ್ ಶುರು ಆಗುತ್ತೆ. ನೋಡೋಣ ಹೇಗಾಗುತ್ತೆ ಅಂತ. ನೋಡಿ ಇವು ಚುಚ್ಚಿಬಿಟ್ಟು ಹಿಂಗೆ ಮುಂದಕ್ಕೆ ಹೋಗಿ ರೈಟ್ ಸೈಡ್ ಇಲ್ಲ ಅದೇನೋ ಕಷ್ಟ ಆಗುತ್ತೆ. ಇವರು ಮಂಗನಿಂದ ಮಾನವ ಹೇಳ್ತಾರಲ್ಲ ಹಾಗೆ ಮಂಗನ ಥರ ಹೋಗ್ತಿದ್ದಾರೆ. ಕೇರ್ಫುಲ್, ಓಕೆ ನೋಡೋಣ. ಬಾಬಾ ಜೈ ಆಂಜನೇಯ. ಇಲ್ಲಿ ಆ್ಯಕ್ಚುಲಿ ತುಂಬ ಕಷ್ಟ ಇದೆ. ಇನ್ಫ್ಯಾಕ್ಟ್ ಇಲ್ಲಿ ನೀವು 4 ಕೈಯಲ್ಲಿ ಹೋದ್ರೇ ಬೆಟರ್. ಆ ಪಿಕ್ ಹೋಗ್ಬೇಕಿನ್ನ. ಇಲ್ಲಿ ಕೊಡಿ, ಪೋಲ್ ಕೊಡಿ, ಸಾರಿ ಸ್ಟಿಕ್ ಇಲ್ಲ, ಅದು ಹಿಂಗೆ ಚುಚ್ಚಿದ್ರೆ ಏನಾಗಲ್ಲ. ಇಟ್ಕೊಳ್ಳಿ. ಇದು ಕ್ಯಾಮ್ರಾಮನ್ ಆಕ್ಟಿವೇಟ್. ಐ ಥಿಂಕ್ ದಿಸ್ ಶುಡ್ ಬಿ ಓಕೆ. ಹಾಂ, ಸ್ವಲ್ಪ ಹೆಲ್ಪ್ ಆಗ್ತಿದೆ ರೀ. ಫುಲ್ ಹೆಲ್ಪ್ ಆಗಲ್ಲ, ಬಟ್ ಇಲ್ಲಿ ಮಡ್ಡಿಲ್ಲಲ್ಲ, ಸೊ ಸ್ವಲ್ಪ ಹೆಲ್ಪ್ ಆಗುತ್ತೆ. ಬಟ್ ಇದಕ್ಕಿಂತ ಬೆಟರ್ ನಾವು ಮಂಗನಿಂದ ಮಾನವಾಗೋದೇ ಬೆಟರ್. ಹಂಗಾರೆ ನಾವು ಇಸ್ಕೊಂಡ್ಬಿಡ್ತೀವಿ ಫೋನ್. ಅವ್ರ ಮಂಗನೇ ಆಗಿದೆ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಇದು, ಮಂಗನಿಂದ ಮಾನವಾಗುವ ಈ ಎಕ್ಸ್ಪೀರಿಯೆನ್ಸ್. ಅವ್ರು ಎನರ್ಜಿ ಡ್ರಿಂಕ್ ಹಾಕ್ತಿದ್ದಾರೆ ಏನೋ ಅಂತ ಗೊತ್ತಿಲ್ಲ. ನೋಡಿ, ಮಂಗನಿಂದ ಮಾನವ 2.0. ಮೈಕನ್ನು ಸ್ವಲ್ಪ ಕೇರ್. ಹಾಂ, ಗೆಟ್ಟಿಂಗ್ ಡೌನ್ ಈಸ್ ವೆರಿ ಈಸಿ. ಗೆಟ್ಟಿಂಗ್ ಡೌನ್ ಈಸ್ ವೆರಿ ಈಸಿ. ಸ್ಲೈಡಿಂಗ್ ಸ್ವೀ ಅಂತ ಹೋದ್ರೆ ಆಯಿತು. ಬಟ್ ಅವ್ರು ಹೇಳಿದಾಗೆ ಸ್ವಲ್ಪ ಡಿಫಿಕಲ್ಟಿ ಇದೆ. ಆ ಸ್ಟೆಪ್ ತನಕ ಹೇಗಾದರೂ ಬರ್ತಾಯಿದ್ವಿ, ಬಟ್ ಇಲ್ಲಿಂದ ಸ್ವಲ್ಪ ಕಷ್ಟ ಇದೆ. ನೋಡಿ ನಮ್ಮ ನರೇಶ್ ಅವ್ರು ಹೇಗೆ ಬರ್ತಿದ್ದಾರೆ ನೋಡಿ. ನನ್ನ ವಾಯ್ಸ್ ಬರ್ತಾಯಿದೆಯಾ ಅಲ್ಲಿ ಸೂರಿ? ನನ್ನ ವಾಯ್ಸ್ ಬರ್ತಾಯಿದೆಯಾ? ಹಲೋ ಬರ್ತಾಯಿದೆಯಲ್ಲ? ನೋಡಿರಿ ಹೆಂಗೆ ಬಂದ್ರಂತ ಇವರು. ಈಗ ನಾವು ಹಾಗೆ ಹೋಗ್ತೀವಿ. ಹಾಂ, ನನ್ನ ವೈಫಲ್ಲಿ ಸ್ಟಕ್ ಆಗಿದ್ದಾರೆ. ನೋಡೋಣ, ಮೈಕ್ ಇಟ್ಕೊಳ್ತೀರಾ? ಓಕೆ, ನಮಗೆ ಇವಾಗ ಕ್ಯಾಮರಾಮ್ಯಾನ್ ಆಗಿ ಸುರೇಶ್ ಅವರು ಸಿಕ್ಕಿದ್ದಾರೆ. ನೋಡೋಣ ಹೇಗಾಗುತ್ತೆ ಅಂತ. ಏನಿಲ್ಲ, ಈಗ ಹತ್ಕೊಳ್ಬೇಕು. ಶೂ ಒಂದು ಒಳ್ಳೆ ಶೂ ಇಟ್ಕೊಂಡ್ರೆ. ಅಲ್ಲೊಬ್ರು ಬರ್ತಾಯಿದ್ದಾರೆ, ಅವರ ಇಬ್ಬರು ಮಕ್ಕಳ ಜೊತೆ ಬರ್ತಾಯಿದ್ದಾರೆ. ಹೇಗಾಗಿರ್ಬೋದು ಅಂತ ಕೇಳೋಣ ಅವ್ರಿಗೆ. ಐ ಥಿಂಕ್ ಅಲ್ಲಿಂದ ಸ್ವಲ್ಪ ಚೆನ್ನಾಗಿದೆ ಅನಿಸುತ್ತೆ, ಮೇಲ್ಗಡೆಯಿಂದ. ನೋ ಗೋ ರೈಟ್, ಸಾರಿ ಲೆಫ್ಟ್ ಸಾರಿ ಲೆಫ್ಟ್ ಓನ್ಲಿ. ಎಲ್ಲ ದಾರಿ ಡೈವರ್ಟ್ ಮಾಡ್ತಿದ್ದೀನಿ. ಇಲ್ಲ ಲೆಫ್ಟೇ. ಬ್ಯಾಗ್ ಇಲ್ಲಿ ಕೊಡ್ತೀಯಾ? ಬೌಲಿಂಗ್ ನೋ ಗೋ ಲೈಕ್ ದಿಸ್. 3 ಜನ ಇದೀವಿ. ತಿರುಪತಿ ಕೊಂಚ ಕೊರು. This is more harder. Wait. ಮಂಗನಿಂದ ಮಾನವ 3.0 ಇದೆ. ನಾನು 1.0, ಅಲ್ಲಿ 2.0 ಕೆಳಗೆ ಬರ್ತಿದ್ದಾರೆ. ಅದರಲ್ಲಿ ಮನುಷ್ಯನ ಥರ ಹೋಗೋದು ಅವರೊಬ್ಬರು ನಮ್ಮ ಕ್ಯಾಮರಾಮ್ಯಾನ್ ಸೂರ್ಯ ಅವರು. ಓಕೆ, ಇಲ್ಲಿಂದ ಸ್ವಲ್ಪ ಹೋಗ್ಬೋದು ಅನ್ನೋ ಅನಿಸಿದೆ. ನೋಡೋಣ ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಹೇಗಾಗಿದೆ ಅಂತ ಕೇಳೋಣ ಒಮ್ಮೆ. ಆ್ಯಕ್ಚುಲಿ ಬರೋದು ಕೆಲಸ ಅಲ್ಲ, ಹೇಗೆ ಕೆಳಗೆ ಇಳಿತೀವಿ. ಇದು ಕ್ಯಾಮ್ರಾ ನಿಮ್ಗೆ ಹೆಂಗೆ ಜಸ್ಟಿಫೈ ಮಾಡ್ತಾ ಇದೆ ಗೊತ್ತಿಲ್ಲ. ಆ್ಯಕ್ಚುಲಿ ಹಿಂಗಿದೆ ಕ್ಯಾಮ್ರಾದಲ್ಲಿ, ನಾವು ಹಿಂಗೆ ತೋರಿಸ್ಬೇಕು ಹಂಗಿದೆ. ಹಾಂ, ಇಳಿಯೋದೇ ತುಂಬ ಡಿಫಿಕಲ್ಟ್ ಪಾರ್ಟ್ ಅಂತ ಅನಿಸುತ್ತೆ ನನಗೆ. ಹತ್ತದು ಆದರೂ ಹೇಗಾದ ಹತ್ಬೋದು, ಬಟ್ ಹೇಗೆ ಇಳಿತಾರೆ ಅನ್ನೋದೇ ಕ್ವಶನ್. ಅವ್ರ ಹತ್ರ ಸ್ವಲ್ಪ ಮಾತಾಡೋಣ, ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಚಿಕ್ಕ ಹುಡುಗರು ಎಕ್ಸ್ಪೀರಿಯನ್ಸ್ ಕೇಳೋಣ. ಹೇಗಾಯ್ತು ಪುಟ್ಟ ಮೇಲ್ಗಡೆ ಹೋಗಿ? ಮಾತಾಡ. ಎಷ್ಟು ಗಂಟೆ ಮೇಲೆ ಹೊರಟ್ರಿ? ನಾವು 2 ಗಂಟೆಗೆ ಹತ್ತಿದ್ದೀವಿ, ಇವಾಗ ಇಳ್ತಾ ಇದ್ದೀವಿ. ಯಾಕಂದ್ರೆ ಫ್ಯಾಮಿಲಿ ಜೊತೆ ಎಲ್ಲ ಹತ್ಕೊಂಡು ಹೋಗಿತ್ತಲ್ಲ, ಸ್ವಲ್ಪ ಲೇಟ್ ಆಗೋಯ್ತಲ್ಲ, ಕುಂತ್ಕೊಂಡು ಹೋಗಿತ್ತು ಅದಕ್ಕೆ. ಹಾಂ, ಅವ್ರು ಇನ್ನೂ ಬರ್ತಾವ್ರು ನೋಡಿ, ಅಲ್ಲಿಂದ ಇನ್ನೂ ಹೇಳ್ಕೊಂಡು ಬರ್ತಾರೆ. ಎಷ್ಟು ಮಂದಿ ಇದೆಯಾ ನೀವು? ನಾವು 4 ಜನ ಇದ್ದೀವಿ. ಎಲ್ಲಿಂದ ಬಂದದ್ದು ನೀವು? ನಾವು ಇಲ್ಲಿ ಬೆಂಗಳೂರಿಂದ ಆನೇಕಲ್ಲಿಂದ ಬಂದಿದ್ದೀವಿ. ಆನೇಕಲ್, ಓಕೆ. ನಾವು ಬೆಂಗಳೂರಿನಲ್ಲಿ ಬಂದ್ವಿ.
ಎಲ್ಲ ಆರಾಮಾಗಿ ಅಥವಾ ಟ್ರೆಕ್ಕಿಂಗ್ ಮಾಡೋ ತೊಂದರೆ ಏನಿಲ್ಲ. ಸ್ವಲ್ಪ ರಿಸ್ಕ್ ಅಂತ ಟಪ್ ಇದೆ. ಬಟ್ ನಿಮ್ಗೆ 2 ಗಂಟೆಗೆ ಇಲ್ಲಿ ಬಿಸಿಲಿರ್ಲಿಲ್ವಾ? ಇತ್ತು ಬಿಸಿಲು. ಇದೇನು ತೊಂದರೆ ಏನಿಲ್ಲ, ಹತ್ಕೊಂಡೋದ್ರೆ ಮುಗಿದೋಯ್ತು. ಹೇಗಿದೆ ವ್ಯೂ ಮೇಲ್ಗಡೆ? ಚೆನ್ನಾಗಿದೆ. ಸಾಕಂತ ಮೇಲೆಯಿಂದ ಇದು ಡ್ರೋನ್ ಬಿಟ್ಟರು ಸಖತ್ತಾಗಿರುತ್ತೆ. ಹಾಂ, ಬಟ್ ಇಲ್ಲಿ ಡ್ರೋನ್ ಅಲೌಡ್ ಇದೆಯಾ? ಹ್ಞೂ ಇದೆಯಲ್ಲ. ಹ್ಞೂ ಇದೆ. ಬಟ್ ನಮ್ಮ ಹತ್ರ ಡ್ರೋನ್ ಇಲ್ಲ. ಇಲ್ಲ ಅಲ್ಲಿಂದ ಫುಲ್ ಮೇಲೆ ಟಾಪಲ್ಲಿ ಹೋಗ್ಬಿಟ್ರೆ ಅಲ್ಲಿ ಕೆರೆ ಪಕ್ಕದಲ್ಲಿ ಇನ್ನೊಂದು ಹೆಂಗೆ ಹೇಗಾಯ್ತು ಪುಟ? ಹೆಂಗೆ ಮಾತಾಡ ಹಾಂ, ಎಷ್ಟು ಟೈಮ್ ತಗೊಂಡಿ ನೀನು? ಹೇಳ ಫಸ್ಟ್ ಓದಿಯಾ ಲಾಸ್ಟ್ ಓದಿಯಾ? ಇವನು ಎಲ್ಲಕ್ಕಿಂತ ಬೇಗ ಹತ್ತಿದ್ದ ಅಂದ್ರೆ ಹೌದಾ? ಅಲ್ಲಿದ ನೋಡಿ ಇವನು ಅವ್ನು ಬೇಗ ಹತ್ತಿರೋದು. ಇವ್ರು ಮಕ್ಳು ಬೇಗ ಮೇಲೆ ಹತ್ಬೋದು. ನೀವು ಇದು ಹೀಗೆ ಹೋಗ್ತಾ ಇರ್ತೀರಾ ಹೇಗೆ? ನಾವು ಪ್ರತಿ ಭಾನುವಾರ ಹೋಗ್ತಾ ಇರ್ತೀವಿ. ಎಲ್ಲಿ ಹೋಗ್ತೀವಿ? ಲಾಸ್ಟ್ ವೀಕ್ ಹೋಗಿದ್ರಾ ಹೇಗೆ? ಓದ್ ಭಾನುವಾರ ಹೋಗಿದ್ವಿ. ಇಲ್ಲೇನಾ? ಇಲ್ಲ ಬೆಟ್ಟ ಹತ್ತದ ನಾವು ಪ್ರತಿ ಭಾನುವಾರ ಬಂದು ಬೆಟ್ಟ. ಇದೇ ಬೆಟ್ಟ ಹತ್ತೀರಾ? ಇದೇ ಬೆಟ್ಟ ಹತ್ತದು. ಬಿಡಿ, ನೀವು ನಿಮ್ಮ ಹತ್ರ ನಾವು ಇವ್ರದ್ದು ಕಾಲು ಇಟ್ಕೊಳ್ಬೇಕಂತ ನಾವು. ಬರ್ತಾರಲ್ಲ ಅವ್ರು ಮಾತಾಡೋಣ. ಹಾಂ, ಹೌದೌದು. ಅಲ್ಲಿ ಒಬ್ಬರು ಮಾತಾಡಿ ಅವ್ರ ಹತ್ರ ಮಾತಾಡೋಣ. ಅವ್ರ ಹತ್ರ ಮಾತಾಡಿ. ಬರ. ನಿಮ್ಮ ಹೆಸರು? ಶಿವು. ನಿಮ್ಮದು? ನಿನ್ನ ಹೆಸರು? ದಿಶಾನ್. ಓಕೆ, ಹಾಗಾದರೆ ಬಾಯ್. ಬಾಯ್. ಹಾಯ್ ಸರ್, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಮೇಲ್ಗಡೆ? ಏನಂತ ಗೊತ್ತಾಗ್ತಲ್ಲ, ನೀವು ಏನು ಮಾಡ್ತಾ ಇದ್ರೆ ಗೊತ್ತಾಗ್ತಲ್ಲ. ನಾನು ಏನಿಲ್ಲ, ನನಗೆ ನಿಮ್ಮದು ಏನು ಎಕ್ಸ್ಪೀರಿಯನ್ಸ್ ಆಯಿತು ಮೇಲ್ಗಡೆ ಹೋಗೋದು ಅಷ್ಟೇ. ನಾವು ಇದೇನು ಫಸ್ಟ್ ಟೈಮ್ ಅಲ್ಲ ಸರ್, ವೀಕ್ಲಿ ಟೈಮ್ ಬರ್ತೀವಿ. ಸಂಡೇ ಎವ್ರಿ ಸಂಡೇ ಬರ್ತೀವಿ. ಓಕೆ ಓಕೆ. ನೀವು ಅಂದರೆ ಡೈಲಿ ಸಂಡೇ? ಎವ್ರಿ ಸಂಡೇ ಬರ್ತೀವಿ. 2:30 ರೀಚ್ ಆಗ್ತೀರಿ. 4:30 ಏನಂದರೆ ಹೀಗೆ ಬರೋದಾ? ಇವಾಗ ಎನಿ ಟೈಮ್ ಇದೆ ಹತ್ರ. ಎವ್ರಿ ಸಂಡೇ ಓನ್ಲಿ ಸಂಡೇ ಸಂಡೇ ಅಷ್ಟೇ, ಬೇರೆ ಕಡೆ ಎಲ್ಲ ಹೋಗಲ್ಲ? ಬೇರೆ ಕಡೆ ಎಲ್ಲ ಹೋಗಲ್ಲ. ನಾವು ನಂಬಿದ್ದೀರಿ ತುಂಬ ಅಮ್ಮನ, ಅದಕ್ಕೋಸ್ಕರ ಸಂಡೇ ಅಲ್ಲಿ ಇದು ಗುಡಿಯೂ ಇದೆ ಅಂತಲ್ಲ ಮೇಲೆ? ಲೆಫ್ಟ್ ಸೈಡ್ ಬಂದು ಅಲ್ಲಿ ಟೆಂಪಲ್ ಅಲ್ಲೂ ಇದೆಯಲ್ಲ, ಕೆಳಗಡೆ ಇದೆಯಲ್ಲ? ಇದು ಬಂದು ಅಮ್ಮ ಬಂದುಬಿಟ್ಟು ಇಲ್ಲಿ ಸ್ಟೇ ಆಗಿದ್ದು. ಅಮ್ಮ ಬಂದು ಇಲ್ಲಿ ಸ್ಟೇ ಆಗಿದ್ದು. ಇಲ್ಲಿ ಪರ್ಮನೆಂಟ್, ಅಮ್ಮ ಅಲ್ಲಿ ಟೆಂಪ್ರರಿ. ಓಕೆ ಓಕೆ, ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಮ್ಗೆ ಹೇಗಾಯಿತು? ನನ್ನ ಮಗ ಸರ್ ನಮಗೆ ಥರ್ಡ್ ಟೈಮು ಏನು ಇಲ್ಲ, ಈಸಿ ಅನಿಸ್ತಾ ಇದೆ. ನೀವು ಇಷ್ಟೇ 5 ಮಂದಿ ಬಂದದಾ? ಫ್ಯಾಮಿಲಿ ಸರ್, ನನ್ನ ಮಗಳು, ನನ್ನ ಮಗ, ನಮ್ಮ ಮಿಸ್ಸಸ್ಸು, ನಮ್ಮ ನಾಲ್ಕು ಮಂದಿ. ಎವ್ರಿ ವೀಕ್ ಎಲ್ಲ ಫ್ಯಾಮಿಲಿ ಜೊತೆ ಬರ್ತೀರಾ? ಫ್ಯಾಮಿಲಿ ಜೊತೆ ನಾವು 7 ಜನ. ಸಖತ್ ಬಿಡಿ. ದೇವ್ರು ನಂಬೇಕಂತ ಅದೇ ಶೂ ಹಾಕೊಂಡು ಹೋಗೋದಲ್ಲಿ ಬ್ಯಾಡ್ ಥಿಂಗ್ಸ್. ಯಾಕಂದ್ರೆ ಬೆಟ್ಟಲ್ವಾ? ಹೌದೌದು. ಬೆಟ್ಟಲ್ವಾ, ಬೇಜಾರು ಮಾಡ್ಕೊಬೇಡಿ. ಇಲ್ಲ ಗೊತ್ತಾಯ್ತು. ಏನು ಹೇಳಿದೆ ನಿಮ್ಮಂತ ಗೊತ್ತಿರೋರು ಹೇಳಿದ್ರೆ ನಮಗೂ ಗೊತ್ತಾಗೋದು. ಓಕೆ, ಥ್ಯಾಂಕ್ ಯು. ಸರಿ ಥ್ಯಾಂಕ್ ಯು. ಇವ್ರ ಫ್ಯಾಮಿಲಿ ಎವ್ರಿ ವೀಕ್ ಬರ್ತಾರಂತ ಇಲ್ಲಿಗೆ. ನಾವು ಫಸ್ಟ್ ಟೈಮ್ ಬರ್ತಿದ್ದೀವಿ. ಸೊ ನಮ್ಮದು ಎಕ್ಸ್ಪೀರಿಯನ್ಸ್ ಹೇಗಿದೆ ನೋಡ್ಕೊಳ್ಬೇಕೀಗ. ಬಟ್ ಇಲ್ಲಿ ಇನ್ನೊಂದು ಏನಂತ ಹೇಳಿದರೆ, ನೀವು ಒಮ್ಮೆ ಕುತ್ಕೊಂಡ್ರೆ, ರಿವರ್ಸ್ ಆಗಿ ಕುತ್ಕೊಂಡ್ರೆ ನಿಮಗೆ ಹೇಳಲಿಕ್ಕೆ ತುಂಬ ಕಷ್ಟ. ಗ್ರಿಪ್, ಶೂಸಿದ್ದು ಗ್ರಿಪ್ ಚೆನ್ನಾಗಿರಬೇಕು. ಅವರು ಈಗಲೇ ಹೇಳಿದರು ಇಲ್ಲಿ ಶೂಸೆಲ್ಲ ಹಾಕಬಾರ್ದು ಅಂತ. ಬಟ್ ನಮ್ಗೆ ಗೊತ್ತಿರಲಿಲ್ಲ. ನಮಗೆ ಈಗ ಶೂಸ್ ಬಿಟ್ಟರೆ ಬೇರೆ ಗತಿನೇ ಇಲ್ಲ ಹಾಗಾಗಿದೆ. ನೋಡೋಣ, ನೆಕ್ಸ್ಟ್ ಟೈಮ್ ಅದು ಒಂದು ಟ್ರೈ ಮಾಡೋಣ. ವಿತೌಟ್ ಶೂ ಹತ್ತಲಿಕ್ಕೆ ಆಗೋದು ಕಷ್ಟನೇ, ಬಟ್ ಲೆಟ್ಸ್ ಸಿ. ಖಾಲಿ ಕಾಲಲ್ಲಿ ಸ್ವಲ್ಪ ಗ್ರಿಪ್ ಸಿಗ್ಬೋದು, ಬಟ್ ಒಳ್ಳೆ ಶೂಸ್ ಇದು ಗ್ರಿಪ್ ಇದ್ದರೆ ಚೆನ್ನಾಗಿರುತ್ತೆ. ಅಲ್ಲೂ ಇನ್ನು ಕೆಲವು ಕಡೆ ಇದು ಮಾಡಿದ್ದಾರೆ ಸ್ಟೆಪ್ಸರು. ಓಹೋ ಅಲ್ಲೊಬ್ರು ಬಿದ್ದರು. ಸೊ ಇಲ್ಲಿ ಮೇಲೆ ಹತ್ತೋದಕ್ಕಿಂತ ಕೆಳಗೆ ಇಳಿಯೋದಿದೆಯಲ್ಲ, ಅದೇ ತುಂಬ ಇಂಪಾರ್ಟೆಂಟ್. ಮೇಲೆ ಹೇಗಾದರೂ ಹತ್ತಿರಿ, ಕೆಳಗಡೆ ಗ್ರಿಪ್ ಮೇಯ್ನ್ ಆಗುತ್ತೆ. ನಿಮ್ಮ ಗ್ರಿಪ್ ತಪ್ಪಿದರೆ ಜಾರು ಬಂಡಿ ಥರ ಡುಗ್ ಅಂತ ಹೋಗ್ತೀರಿ ಅಷ್ಟೇ. ಉರುಳು ಸೇವೆ ಅಲ್ಲ, ಅದು ಸ್ಲೈಡ್ ಸೇವೆ ಆಗುತ್ತೆ. ಸೀದಾ ಬನ್ನಿ ಹೋಗೋಣ. ಸೊ ಅಲ್ಲೀಗ ಸೆಕೆಂಡ್ ಕಂಬ ಏನು ಕಾಣ್ತಿದೆಯಲ್ಲ, ಸೊ ಅಲ್ಲಿ ತನಕ ಒಂದು ರೇಂಜಿಗೆ ಹೋದರೆ ಸೊ ನಮ್ಮದು ಹಾಫ್ ಡಿಸ್ಟೆನ್ಸ್ ಕವರ್ ಮಾಡಿದಾಗುತ್ತೆ. ಸೊ ಫಾರ್ ಇಟ್ ಈಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಸೊ ನೋಡೋಣ. ಇಲ್ಲೂ ಕೆಲವು ಕಡೆ ಹೀಗೆ ಸಣ್ಣ ಸ್ಟೆಪ್ ಮಾಡಿದ್ದಾರೆ ಸ್ವಲ್ಪ ಗ್ರಿಪ್ಪಿಗೆ. ಇಲ್ಲಿ ಗಂಟೆ ಅಷ್ಟೇ ಈ ಥರ ಹತ್ತೋದು, ಅಲ್ಲಿ ಗಂಟೆ ಅಷ್ಟೇ. ಅದಾದಮೇಲೆ ಅಲ್ಲಿ ಸ್ವಲ್ಪ ಕೋಟೆ ಥರ ಮಾಡಿದ್ದಾರೆ ನೋಡು, ಅಲ್ಲಿಂದ ಬೆಟ್ಟ, ನಾರ್ಮಲ್ ಬೆಟ್ಟ ಹತ್ತೋ ಥರ. ನೋಡೋಣ ಹೇಗಾಗುತ್ತೆ ಅಂತ. ಆದಷ್ಟು ಸನ್ಸೆಟ್ ಆಗೋಕ್ಕಿಂತ ಮುಂಚೆ ಅಲ್ಲಿ ಹೋಗಲಿಕ್ಕೆ ಟ್ರೈ ಮಾಡೋಣ. ಸನ್ಸೆಟ್ ಇವಾಗ ಆ ಕಡೆ ಸರಿ.
ಸಿಗೋಣ. ಈಗ ಆಲ್ಮೋಸ್ಟ್ ನಮ್ಮದು 1 hour ಟ್ರೆಕ್ಕಿಂಗ್ ಆಗಿದೆ. ಸೊ ಅಲ್ಲಿ ಎಲ್ಲ ಏರ್ಕೊಂಡು ಬಂದು ಈಗ ಒಂದು ಫೈನಲ್ ಒಂದು ಸ್ಟೆಪ್ಸ್ ಸಿಕ್ಕಿದೆ ಇಲ್ಲಿ. ಈ ಸ್ಟೆಪ್ಸ್ ಆದಮೇಲೆ ಸ್ವಲ್ಪ ಪ್ಲೇನ್ ಇದಿದೆ ರಾಕ್ಸ್ ಎಲ್ಲ. ಸೊ ಇದ್ರಲ್ಲಿ ಬೇಕಾದರೆ ನಿಮಗೆ ಆರಾಮಾಗಿ ಓಡಾಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟ್ರೆಕ್ಕಿಂಗ್. ಈ ಟ್ರೆಕ್ಕಿಂಗಿದ್ದು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್. ಆ್ಯಂಡ್ ಇಲ್ಲಿ ಮೇಲ್ಗಡೆ ಒಂದು ದೇವಸ್ಥಾನ ಇದೆ. ಸೊ ಅದೇ ಇಲ್ಲಿದ್ದು ಮೇಜರ್ ಅಟ್ರಾಕ್ಷನ್. ಇವರು ಸುಲಭವಾಗಿ ಹತ್ತಾರೆ. ಇವ್ರದ್ದು ಏನು ಪ್ರಾಬ್ಲಮ್ ಹೇಳಬೇಕಾ, ಇವರು ಹತ್ತಲಿಕ್ಕೆ ಒಳ್ಳೆ ಹತ್ತಾರೆ ಈಗ, ಬಟ್ ನಾಳೆ ಹೇಳ್ತಾರೆ ಕಾಲು ನೋವಾಗ್ತಿದೆ ಅಂತ. ಏನಿಲ್ಲ, ನಮ್ಮದು ಹಾಗೆಲ್ಲ, ನಮ್ಮದು ಇವತ್ತೇ ಕಾಲು ನೋವಾಗುತ್ತೆ, ಇವ್ರಿಗೆ ನಾಳೆ ಆಗುತ್ತೆ ಅಷ್ಟೇ ಡಿಫ್ರೆನ್ಸ್. ಹಂಗೇನೆ ಹೇಳಿಲ್ಲ ನಾವು. ಅಲ್ಲ ಅವ್ರು ಹೇಳಲ್ಲ, ನಮ್ಗೆ ಗೊತ್ತಾಗುತ್ತೆ. ಅವರು ಓಡಿದ್ರೆ ಆಗುತ್ತೆ. ಇವ್ರದ್ದು ಬ್ರದರ್ ಇದ್ದಾರೆ, ನೀವು ಹೇಳ್ರಿ ಅವ್ರ ಬಗ್ಗೆ. ಅದೇ ಅವ್ರು ಓಡಿದ್ರೆ ಮಾತ್ರ ಕಾಲು ನೋವಾಗೋದು, ಹಾಂ, ಟ್ರೆಕ್ ಮಾಡಿದ್ರೆ ಏನಾಗಲ್ಲ. ಅದ್ರ ನಿಧಾನ ಮೂಮೆಂಟ್ ಇರಬೇಕು. ಸ್ವಲ್ಪ ಸಪೋರ್ಟ್ ಮಾಡಿದರು ಬ್ರದರ್. ಬೇಗ ಬೇಗ ಮೂಮೆಂಟ್ ಮಾಡಬಾರ್ದು ಅಷ್ಟೇ ಅವರು. How are you feeling, Dudu? Yeah, sit. No problem. ಇಲ್ಲಿ ಬನ್ನಿ. ಇದು ಪಾಪಾಸ್ ಕಳಿ, ಇದೇನು ಇದು ಪಾಪಾಸ್ ಕಳಿ ಅಲ್ಲ? ಇದು ಪಾಪಾಸ್ ಕಳಿದ್ದು ತಮ್ಮ. ತುಂಬ ಚೆನ್ನಾಗಿದೆ ಇಲ್ಲಿ. ಆಫ್ಟರ್ 1 hour ಆಫ್ ಟ್ರೆಕ್, ಹೌ ಆರ್ ಯು ಫೀಲಿಂಗ್? ಆಲ್ಮೋಸ್ಟ್ ಏನು ಪ್ರಾಬ್ಲಮ್ ಆಗಿಲ್ಲ ಇಲ್ಲಿವರೆಗೂ, ಚೆನ್ನಾಗಿತ್ತು. ಬಟ್ ಆ ಕ್ಲೈಂಬಿಂಗ್ ಪಾರ್ಟ್ ಹೇಗಿತ್ತು ನಿಮಗೆ? ಕ್ಲೈಂಬಿಂಗ್ ಪಾರ್ಟ್ ಸಖತ್ತಾಗಿತ್ತು. ಎಕ್ಸ್ಪೆಕ್ಟೆಡ್ಗಿಂತ ಈ 2 ಕಾಲಲ್ಲಿ ಹತ್ತಿದ್ರ 4 ಕಾಲಲ್ಲಿ ಹತ್ತಿದ್ರ? ಎಕ್ಸ್ಪೆಕ್ಟೆಡ್ಗಿಂತ ಈಸಿಯಾಗೇ ಇತ್ತು. 2 ಕಾಲು ಪ್ಲಸ್ ಮಿಡ್ಲಲ್ಲಿ 4 ಕಾಲು. ಬಟ್ ಅಲ್ಲಿ ಟಫೆಸ್ಟ್ ಪಾರ್ಟ್ ಅದೇ ಅನಿಸುತ್ತೆ ಅಲ್ಲ? 2 ಕಾಲು ಜೊತೆಯಲ್ಲಿ 4 ಕಾಲು ಯೂಸ್ ಮಾಡಿದ್ದಾರೆ. ಹಾಂ, ಬಟ್ ನಾವು ಇನ್ನೂ ಕಂಪ್ಲೀಟ್ ಮಾಡಲಿಲ್ಲ. ಬಟ್ ನಿಮಗೆ ಇನ್ನೊಂದು ರಿಕ್ವೆಸ್ಟ್ ಮಾಡೋದು ಏನಂತ ಹೇಳಿದರೆ, ಏನು ಕೆಳಗಡೆ ಬರ್ತೀರಿ ನೀವು, ಅಲ್ಲಿ ನೀವು ತಪ್ಪಿಸ ಕೂತ್ಕೊಳ್ಳಿಕ್ಕೆ ಹೋಗಬೇಡಿ. ಕೂತ್ಕೊಂಡ್ರೆ ನಿಮಗೆ ಏಳುವಾಗ ಗ್ರಿಪ್ಪು ಸಿಗಲ್ಲ, ಏನೂ ಸಿಗಲ್ಲ, ತುಂಬ ಕಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ಕೆಳಗಡೆ ಹೋಗುವಾಗ ಇನ್ನೂ ಕೇರ್ಫುಲ್ ಆಗಿರಬೇಕು. ಅಲ್ಲಿ ಕೆಳಗಡೆ ಹೋಗುವಾಗ ಇನ್ಫ್ಯಾಕ್ಟ್ ಒಬ್ಬರು ಬಿದ್ದರು ಅಲ್ಲಿ. ಹಾಂ, ಬಿದ್ದರು ಅಂತ ಹೇಳಿದ್ರೆ ಸ್ವಲ್ಪ ಸ್ಲೈಡ್ ಆಯಿತು, ಬಟ್ ಅದು ಇರುತ್ತೆ, ಪೇಯ್ನ್ ಇರುತ್ತೆ, ನಾಳೆ ಇರುತ್ತೆ. ಹೋಗೋಣ ಮೇಡಮ್, ರೆಡಿ? ಲೆಟ್ಸ್ ಗೋ. ಇಲ್ಲೊಂದು ಪಿಟ್ ಸ್ಟಾಪ್ ತೊಗೊಂಡಿದ್ದೀವಿ ನಾವು, ಈಗ ಮೇಲೆ ಹೋಗ್ತಾ ಇದ್ದೀವಿ. ಸೊ 6 ಗಂಟೆಗೆ ನಾವು ಸನ್ಸೆಟ್ ಪಾಯಿಂಟ್ಗೆ ರೀಚ್ ಆಗೋ ಟಾರ್ಗೆಟು. ಸೊ 6 ಗಂಟೆಗೆ ಸನ್ಸೆಟ್ ರೀಚ್ ಆದರೆ ಆ್ಯಕ್ಚುಲಿ ನಮಗೆ ಹೇಳಿದ ಟೈಮಿಂಗ್ ಏನು, ನಾವು 4 ಗಂಟೆ ಹೊರಟ್ವಿ, ನಾವು 5 ಗಂಟೆಯಲ್ಲಿ ಇರಬೇಕಿತ್ತು ಅಲ್ವಾ? 5:30, ಹಾಂ, 1.5 hour. ಈಗ 5:15 ಹಾಂ, ಕರೆಕ್ಟ್ ಇದೆ. 2 hours ಹೋಗ್ಲಿಕ್ಕೆ 2 hours ಬರ್ಲಿಕ್ಕೆ ಅಷ್ಟು ಬೇಡ ಅಂತ ಅನ್ಸುತ್ತಲ್ಲ? 1 hour ಸಾಕು. ಸ್ವಲ್ಪ ರೆಸ್ಟ್ ತೊಗೊಂಡಿದ್ದೀವಿ ನಾವು, ತೊಗೊಳ್ಳಿಲ್ಲ ಅಂತಲ್ಲ, ಬಟ್ ತುಂಬ ಇನ್ನೂ ರೆಸ್ಟ್ ತೊಗೊಳ್ಳಿಲ್ಲ. ಸೊ ಹೋಗ್ತಾ ಇದ್ದೀವಿ ಈಗ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ, ಅಲ್ಲ ನರೇಶ್ ಅಲ್ಲಿ ಹೋಗ್ತಿದ್ದೀವಲ್ಲ ಮೇಲೆ? ಹೌದು. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂಸ್. ಸೊ ಮುಂದುವರೆಯೋಣ. ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಮಾಡಿದ್ದಾರೆ. ದಯವಿಟ್ಟು ಇಲ್ಲಿ ಆದಷ್ಟು ಪ್ಲಾಸ್ಟಿಕ್ ಎಲ್ಲ ತರಲಿಕ್ಕೆ ಅವಾಯ್ಡ್ ಮಾಡಿ, ತಂದ್ರೂ ನೀವು ಕೊಂಡೋಗಿ. ಇಂಥ ಪ್ಲೇಸನ್ನು ನಾವು ಕ್ಲೀನಾಗಿ ಇಟ್ಕೊಳ್ಬೇಕು. ಇದು ಬೇರೆ ಟ್ರೆಕ್ಗಳಿಗೆ ಅರಣ್ಯ ವಿಹಾರದಲ್ಲಿ ಇಲ್ಲ, ರಿಜಿಸ್ಟರ್ ಮಾಡ್ಕೊಂಡು ಬರಬೇಕು ಅಂತ ಏನಿಲ್ಲ. ಇದು ಓಪನ್ ಆಗಿದೆ, ಸೊ ಡೈರೆಕ್ಟಾಗಿ ಬರ್ಬೋದು, ಅದೊಂದು ಅಡ್ವಾಂಟೇಜ್. ಅಲ್ಲಿ ಕೆಳಗೆ ಟೆಂಪಲ್ ಕಾಣ್ತಾ ಇದೆ ನನಗೆ, ಇದರಲ್ಲಿ ಝೂಮ್ ಮಾಡಲಿಕ್ಕೆ ಆಪ್ಷನ್ ಕೊಡ್ತಾ ಇಲ್ಲ. ಹೋಗೋಣ ಬನ್ನಿ. ಇಲ್ಲಿ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಮೇಲ್ಗಡೆ ಹೋಗುವಾಗ ನೀರು ಬೇಕೇ ಬೇಕು. ಮಿಡ್ಲಲ್ಲಿ ನಿಮಗೆ ಜೋರು ಬಾಯಕಾದರೆ ನೀರು ಸಿಗಲಿಲ್ಲ ಅಂತ ಹೇಳಿದರೆ ಗೋವಿಂದ. ನೀರು ಬೇಕೇ ಬೇಕು. ನೀರಿಗೆ ಆದಷ್ಟೊಂದು
ORS ಏನಾದರೂ ಹಾಕಿಕೊಂಡು ಬನ್ನಿ, ಚೆನ್ನಾಗಿರುತ್ತೆ. ಸ್ವಲ್ಪ ಡಿಹೈಡ್ರೇಟ್ ಆಗುವಾಗ ಎನರ್ಜಿ ಸಿಗುತ್ತೆ. ಹೋಗ್ಬೋದು, 10 ನಿಮಿಷದಲ್ಲಿ ಹೋಗ್ಬೋದು. 10 ಬಂತಲ್ಲ ಆಲ್ಮೋಸ್ಟ್. ಏನು ಹತ್ತಕ್ಕೆ 1/4 ಗಂಟೆ ಬೇಕು ಬನ್ನಿ ಸರ್. ಇದಾ ಅಷ್ಟು 1/4 ಗಂಟೆ ಬೇಡ ರೀ. ಆಲ್ಮೋಸ್ಟ್ ಬಂದ್ವಿ ನಾವು. ಸಾತ್ನೂರು ಕಡೆನೂ ಒಂದು ನಮ್ಮೂರು ನರೇಶ್ ಹೇಗೆ ಸುಸ್ತಾಯ್ತು ಸ್ವಲ್ಪ? ಒಳಗಡೆನೇ ಸ್ವಲ್ಪ ಆಗ್ತಾ ಇದೆ. ಫುಲ್ ಮೇಲೆ ಹೋದ್ಮೇಲೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಎಲ್ಲ ಹೋಗ್ಬಿಡು. ಬಟ್ ಅಲ್ಲಿ ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಹೌದು, ಆ ಟೈಮ್ ಇಲ್ಲಾಂದರೆ ಬೇಕು ಹೋಗು. ಇಷ್ಟು ದೂರ ಬಂದು ಅಷ್ಟು ಮೇಲೆ ಹೋಗಿ ಒಂದು 5 ಮಿನಿಟ್ಸ್ ಇರೋದಾದರೆ ತುಂಬ ವೇಸ್ಟ್. ಮತ್ತೆ ಕತ್ಲಾಯ್ತು ಅಂತ ಹೊಡೆದ್ರೆ ಅದೇ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಅದ್ರಲ್ಲಿ ಇರಬೇಕು. ಸೊ ಇನ್ನು ನಾನು ಏನು ತೋರಿಸಲ್ಲ ನಿಮಗೆ, ಇನ್ನು ಮೇಲೇ ಏನಿದೆ ಅಂತ ತೋರಿಸಿ ಹೇಳ್ತೀನಿ ನಿಮಗೆ. ಸಿ ಯು. ऊपर का नज़ारा भाई ऊपर है. ऊपर एक पौंड है, उसमें मछलियाँ भी हैं. मंदिर है लेकिन मंदिर का गेट बंद है. फिर भी संडे है ना, इसलिए नज़ारा बहुत है भाई. हम लोगों ने भी बहुत वीडियो बनाया. बहुत मज़ा आया. बढ़िया. आप बिहार से इधर आया लेकिन ये इस पे चढ़ने के बाद डबल मज़ा आया. वही तो चाहिए. मज़ा के लिए आए हो तो आधा छोड़ के नहीं जाना है. यही बात है हमारे अंदर भी. वही भी अच्छा यूं है. पे जाने के लिए थोड़ा लेट भी जा सकते हैं लेकिन आधे में से नहीं जाएंगे. अच्छा है. थैंक यू. ओके भाई, आप भी जाओ, एंजॉय करो. ಲೆಟ್ಸ್ ಗೋ. आप यहाँ पे आए थे. ಇದು ಹಿಡ್ಕೊಂಡು ಒಂದ್ಸಲಿ ಸೊ ಲೆಟ್ಸಿ ಏನು 10 ಮಿನಿಟ್ಸ ಹೆಚ್ಚು ತೊಗೊಳ್ತೀವಿ ನಾವು ಗೊತ್ತಿಲ್ಲ. ಬಟ್ ಈಗ ಟೈಮ್ ಬಂದು ಬನ್ನಿ ಮೇಲೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋಣ. 5:25. ಹಂಗೆ ಬರ್ಬೇಕು ಮತ್ತೆ ಹಂಗೆ. One second. I'll come, wait. Come from that side. ಫೈನಲಿ ನಾವು ಟೆಂಪಲ್ ಹತ್ರ ಬಂದಿದ್ದೀವಿ. ಈಗ 5:30 ಆಗಿದೆ. ಸೊ ಅಲ್ಲಿ ಟೆಂಪಲ್ ಕಾಣ್ತಾ ಇದೆ. ವೈಟ್ ಕಲರ್ ಏನು ಕಾಣ್ತಿದೆ ಅದೇ ಟೆಂಪಲ್. ಬಟ್ ಅದೀಗ ಕ್ಲೋಸ್ ಇರಬೇಕು. ಬಟ್ ನೋಡೋಣ ಹೇಗೆ ಇದೆ ಏನು ಎತ್ತ ಅಂತ. ಸೊ ಇಲ್ಲಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೋಗ್ಬೋದು ನನ್ನ ಪ್ರಕಾರ. ಅಷ್ಟೇನು ಸ್ಟೀಪ್ ಏನಿಲ್ಲ. ಓವರಾಲ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಹಾಂ, ಆ್ಯಂಡ್ ಯಾ, ಇವನ್ ದೋ ಇಟ್ ಈಸ್ 3 to 4 kilometers ಒನ್ ಸೈಡ್. ಬಟ್ ತುಂಬ ಹಾರ್ಡ್ ಇದೆ ಅಂತ ಹೇಳ್ಬೋದು. ಮಾಡ್ರೇಟ್ಗಿಂತ ಸ್ವಲ್ಪ ಮೇಲೇ ಇದೆ ನನ್ನ ಪ್ರಕಾರ. ಶೂಸ್ ನೋಡ್ಕೊಳ್ಳಿ ನಿಮ್ಮದು. ಆ್ಯಂಡ್ ಇಲ್ಲಿ ಒಂದು ಕೆರೆ ಇದೆ. ಇದಕ್ಕೆ ಕಲ್ಲೇನು ಹೇಳ್ತಾರೇನು ಅಲ್ಲ? ಸೊ ಇದ್ರಲ್ಲಿ ಮೀನು ಇದೆ ಅಂತ ಹೇಳಿದರು, ಗೊತ್ತಿಲ್ಲ. ಬಟ್ ಇಲ್ಲಿ ಬಂದರೆ ಇಲ್ಲಿ ದೂರದಿಂದ ನೋಡ್ಕೊಳ್ಳಿ, ಹೋಗಿ. ಇದಕ್ಕೆ ಇಳಿಯೋದು ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಇಲ್ಲಿ ಇಫ್ ಇನ್ ಕೇಸ್ ನೀವು ಸ್ಟಕ್ ಆದರೆ ಸೇವ್ ಮಾಡಲಿಕ್ಕೆ ಯಾರೂ ಇಲ್ಲ. ನಿಮ್ಮನ್ನು ನೀವೇ ಸೇವ್ ಮಾಡ್ಕೊಳ್ಬೇಕು, ಬೇರೆ ಯಾರೂ ಇರಲ್ಲ ಇಲ್ಲಿ. ಸೊ ಟ್ರೆಕ್ ಮಾಡುವಾಗ ಅದನ್ನು ಒಂದು ನೆನಪಿಟ್ಕೊಳ್ಳಿ. ಸೊ ರೆಸ್ಪಾನ್ಸಿಬಲ್ ಆಗಿರಿ ಟ್ರೆಕ್ಕಿಂಗ್ ಮಾಡುವಾಗ. ಏನು ನಿಮ್ಮದು ಫಸ್ಟ್ ಏಡ್ ಕಿಟ್ ಇದೆ ಅದೆಲ್ಲ ಹಿಡ್ಕೊಳ್ಳಿ. ಆ್ಯಂಡ್ ಮೋರ್ ಓವರ್ ವಾಟರ್. ಸೊ ಇಂಥ ಜಾಗಕ್ಕೆ ಬರುವಾಗ ನಿಮಗೆ ಇಲ್ಲಿ ನೀರಿರಲ್ಲ. ಸೊ ಈ ಒಂದು ಅಲ್ಲಿ ನೀರಿದೆ, ಅದು ನಿಮಗೆ ಕುಡಿಲಿಕ್ಕೆ ಯೋಗ್ಯವಲ್ಲ. ಸೊ ನೋಡ್ಕೊಳ್ಳಿ. ಆದಷ್ಟು ನಿಮ್ಮದು ಏನು ಟ್ರೆಕ್
ಕಿಟ್ ಇದೆ, ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಐಟಮ್ಸನ್ನು ಇನ್ಕ್ಲೂಡ್ ಮಾಡಿ, ಎಸ್ಪೆಷಲಿ ನೀರು. ಸೊ ಮ್ಯಾಮ್, ನಿಮಗೆ ಹೇಗಾಯಿತು? ಸೊ ಶಿ ಈಸ್ ವೆರಿ ಟಯರ್ಡ್ ಟುಡೇ. ಕೊಡಚಾದ್ರಿಯಲ್ಲೂ ಇಷ್ಟು ಆಗಲಿಲ್ಲ, ಯಾಕಂದರೆ ಅಲ್ಲಿ ಇಷ್ಟು ಸ್ಟೀಪಾಗಿ ಇರಲಿಲ್ಲ ನನ್ನ ಪ್ರಕಾರ. ಇದು ಕೊಡಚಾದ್ರಿದ್ದು ಟ್ರೈನ್ ಬರ್ತಾಯಿದೆ, ಸನ್ಸೆಟ್ ಆ ಕಡೆ ಇದೆ, ನೋಡಬೇಕು. ಮತ್ತು ಇಲ್ಲಿ ಟ್ರೆಕ್ಕಿಂಗ್ ಬರುವಾಗ ಇನ್ನೊಂದು, ಇಲ್ಲಿ ನೀವು ನಿಮ್ಮ ಕೆಲಸ ಮಾತ್ರ ಮಾಡ್ಕೊಳ್ಳಿ. ಇಲ್ಲಿ ತುಂಬ ಐಟಮ್ಸ್ ಇದೆ, ಅದು ಇದೆ ಅಂತ ಇಲ್ಲಿ ಯಾವುದಕ್ಕೂ ಕೈಯಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಪ್ಲಾಸ್ಟಿಕ್ಕನ್ನು ದಯವಿಟ್ಟು ಅವಾಯ್ಡ್ ಮಾಡಿ, ಇಲ್ಲಿ ತರಲಿಕ್ಕೆ ಹೋಗಬೇಡಿ. ತಂದ್ರೂ ಹಿಂದೆ ವಾಪಸ್ ತಗೊಂಡು ಹೋಗಿ, ಯಾಕಂದರೆ ಈ ಜಾಗ ಏನಿದೆ ಅದು ಎಲ್ರಿಗೂ ಸೇರಿದ್ದು. ಸೊ ಅದನ್ನು ನೀಟಾಗಿ ಇಟ್ಕೊಳ್ಳೋದು ನಮ್ಮೆಲ್ಲ ಜವಾಬ್ದಾರಿ. ಸೊ ಇಲ್ಲಿ ಟೆಂಪಲ್ ಇದೆ, ಸೊ ಇದೀಗ ಕ್ಲೋಸ್ ಆಗಿದೆ. ಬಟ್ ನೆಕ್ಸ್ಟ್ ಟೈಮ್ ನೋಡೋಣ, ಯಾವುದಕ್ಕೂ ಅವರು ಯೋಗ ಕೊಡಬೇಕು. ಇಲ್ಲಿ ಬರಲಿಕ್ಕೆ ಯೋಗ ಕೊಟ್ಟರು, ಬಟ್ ಒಳಗೆ ಹೋಗ್ಲಿಕ್ಕೆ ಅವರು ಯೋಗ ಇನ್ನೂ ಕೊಡಲಿಲ್ಲ. ಸೊ ಆ ಯೋಗ ಬೇಕಾದರೆ ಅವರೇ ಕರೆಸಬೇಕು ನಮ್ಮನ್ನು. ಸೊ ಫಾರ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ವಿ ಆರ್ ಗೋಯಿಂಗ್ ಟು ಸಿ ದ ಸನ್ಸೆಟ್. ಸೊ ಲೆಟ್ಸ್ ಗೋ. ಚೆನ್ನಾಗಿದೆ, ಓದ್ ದ ಟ್ರೆಕ್. ವಾವ್, ಇದೇನೋ ಈ ಕಡೆ ಬೇರೆ ದೇಶಕ್ಕೆ ಬಂದಾಗೆ ಆಗ್ತಿದೆ. ವಾವ್, ಜಸ್ಟ್ ಅಮೇಝಿಂಗ್. ಸೊ ಇಲ್ಲಿ ಬಂದರೆ ಒಂದು ಈ ಟೈಮಲ್ಲಿ ಬರ್ಬೇಕು ರೀ, ಏನು ಹೇಳ್ತೀರಾ? ಸಖತ್ತಾಗಿದೆ. ಕರೆಕ್ಟ್ ಟೈಮ್ ಇದೆ. ಪ್ಲಸ್ ಈಗ ಸಣ್ಣ ಕೆಳಗಡೆ ಬರ್ತೇನೆ ನೋಡಿ, ಹಾಕಿರೋದು ನೋಡ್ರಿ ಹೆಂಗಿದೆ, ಕ್ಯಾಮ್ರಾದಲ್ಲಿ ಸಾಕಾಗಿದೆ. ತುಂಬ ಚೆನ್ನಾಗಿದೆ ವ್ಯೂ. ಈಗ ಒಬ್ಬರು ಹಿಡಿ ಸೂರ್ಯಂಗೆ ಆ ಬೆಳಕು ಹಾಕಿದೆಯಲ್ಲ ಆ ಕಡೆಗೆ ಮಾಡಿ. ಬಟ್ ಸೂರ್ಯ ಇಲ್ಲಿ ಕಾಣ್ತಾ ಇಲ್ಲ, ಆಮೇಲೆ ಬರ್ತಾನೆ ಮೋಡದ ಒಳಗಡೆ ಇದೆಯಲ್ಲ. ಓಕೆ ನೋಡೋಣ, ಟೈಮ್ ಲ್ಯಾಪ್ಸ್ ಇಡೋಣ. ಹಾಯ್, one selfie that we have reached. ವಿಡಿಯೋ ಸೊ ವಿಡಿಯೋದಲ್ಲೇ ಸೆಲ್ಫಿ, ಎಲ್ಲ ಹತ್ರ ಒಂದೊಂದು ಐಟಮ್ ಇದೆ. ಸೊ ಇಲ್ಲಿ ರೀಚ್ ಆಗಿದ್ದೀವಿ. ನಮ್ಮ ಜರ್ನಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಮುಗಿದಿದೆ. 1.5 hour ನಾವು ಅಂದ್ಕೊಂಡಂಗೆ ಟಾರ್ಗೆಟ್ ನಾವು ರೀಚ್ ಮಾಡಿದ್ದೀವಿ. ಸೊ ಈ ಟ್ರಕ್ಕಲ್ಲಿ ಮೇಜರ್ ಮಿಸ್ಟೇಕ್, ಮನೋ ಯು ಆರ್ ಮಿಸ್ಸಿಂಗ್. ಇಲ್ಲಿ ಗ್ಯಾಪ್ ಬಿಟ್ಟಿರ್ತೀವಿ, ಗ್ಯಾಪ್ ಬಿಟ್ಟಿರ್ತೀವಿ. ನಮ್ಮದು ಏಷ್ಯಾ ಕಪ್ ಇದ್ದಾಗೆ, ಇಲ್ಲಿ ಕಪ್ ಇದ್ದಾಗೆ. ಸೊ ಯು ಆರ್ ಆಲ್ವೇಸ್ ವೆಲ್ಕಮ್. ಬನ್ನಿ. ನಿಮ್ಮ ನುಡಿ ಮತ್ತು ನಮ್ಮ ನುಡಿ ಮತ್ತು ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ, ಬರಬೇಕಿಲ್ಲಿ. ನಮಗೇನು ಇಲ್ಲಿ ಬರೋ ಯೋಗ ಇತ್ತು, ಬಟ್ ಇಲ್ಲಿ ಏನು ಇದಿದೆ ಟೆಂಪಲ್ ಒಳಗಡೆ ಹೋಗೋ ಯೋಗ ನಮ್ಗೆ ಇರಲಿಲ್ಲ. ಸನ್ಸೆಟ್ ಆಗ್ತಾ ಇತ್ತು, ಈಗ ಮಳೆ ಬರ್ತಾ ಇದೆ. ಸೌಂಡ್ ಬರ್ತಾ ಇದೆ ಇಲ್ಲ ಗೊತ್ತಿಲ್ಲ. ಚೆನ್ನಾಗಿದೆ ವ್ಯೂ. ನಾವು ಮಾತ್ರ ಈಗ ಮಳೆಯಲ್ಲಿ ಸ್ವಲ್ಪ ಸಿಕ್ಕಾಕೊಳ್ತೀವಿ. ಈಗ ಕೆಳಗಡೆ ಹೋಗೋದೇ ದೊಡ್ಡ ಟಾಸ್ಕ್ ಆಗಿದೆ. ಅಲ್ಲಿ ಏನು ಇದೆ, ನಾ ಅಲ್ಲಿ ಹೋಗೋದೆ ಆ್ಯಕ್ಚುಲಿ, ಆ ಕಡೆಯಲ್ಲಿ ಬರ್ಬೋದು. ನೀವು ಈ ಕಡೆಯಿಂದ ಬಂದರೆ ಅಷ್ಟೇ. ಬನ್ನಿ ಕೆಳಗಡೆ ಹೋಗೋಣ ನಾವು. ಎಲ್ಲಿಗೆ? ಅಲ್ಲೆಲ್ಲೂ ನಮಗೆ ಸೇಫ್ ಆಗೋಕ್ಕೆ ಎಲ್ಲೂ ಪ್ಲೇಸ್ ಇಲ್ಲ. ಎಲ್ಲೂ ಇಲ್ಲ ಇನ್ನು, ಅಲ್ಲ ಒಳಗಿರ್ಬೋದು. ಕರೆಕ್ಟ್, ಬಟ್ ಮಳೆ ಈಗ ನೋಡಲ್ಲಿ ಅಲ್ಲಿ ನೋಡು, ಹೋಗ್ಲಿ, ಆ ಮೋಡ ಪಾಸ್ ಆಗ್ಲಿರೋ, ಅದು ಗಾಳಿ ಹಂಗೆ ಪಾಸ್ ಆಗ್ತಾ ಇದೆ, ಅದು ಪಾಸ್ ಆಗ್ಲಿ. ಇದನ್ನ ಬ್ಯಾಗ್ ಒಳಗೆ ಇಟ್ಬಿಡಿ. ಅಲ್ಲ ಅಲ್ಲಿ ಇದ್ದಿದ್ದು ಸೂರ್ಯ ಅಸ್ತನೇ ಆಗಕ್ಕೆ ಬಿಟ್ಟಿಲ್ಲ, ಹಂಗೇನೇನೆ ಉಂಟು ಮೋಡ. ನೀರು ಕೊಡ್ತೀವಿ.
See that shades? ಅಲ್ಲಿ ನೋಡಿ ಆ್ಯಂಡ್ ಇಲ್ಲಿ ನೋಡಿ ಮಳೆ ಹೇಗೆ ಬರ್ತಿದೆ ಅಂತ ಹೇಳಿದ್ರೆ ಎಲ್ಲರೂ ಒಂದೊಂದು ಬನಾನಾ ಬನ್ನಿ ಒಳಗೆ ಹೋಗೋಣ. ಕರೆಕ್ಟಾಗಿ ಸನ್ಸೆಟ್ ಆಗಬೇಕು. ಮಳೆ ಹೆಂಗೆ ಬರ್ತಾ ಇದೆ ಈ ಕಡೆ ನೋಡಿ, ಒಳಗೆ ಹೋಗೋಣ. ಮಳೆ ಇನ್ನೊಂದು ಸೈಡ್ ಇನ್ನೂ ಬಂದಿಲ್ಲ. ನಾವೀಗ ಎಲ್ಲ ಶೂ ಎಲ್ಲ ಇಲ್ಲಿಟ್ಟು ಒಳಗೆ ಹೋಗ್ತಿದ್ದೀವಿ. No, I don't think your water fall will use. ಗೇಟ್ ಕ್ಲೋಸ್ ಆಗಿದ್ರು ಇಲ್ಲಿ ನಿಮಗೆ ಮೇಲ್ಗಡೆ ಒಂದು ಕಿಂಡಿ ಇದೆ. ಸೊ ಅದ್ರಲ್ಲಿ ದೇವ್ರು ಕಾಣ್ತಾರೆ. ಅದು ಅವ್ರು ಕಾಣೋದಲ್ಲಿ ಕಬ್ಬಾಳಮ್ಮ. ಸೊ ಈ ಮಳೆಯಿಂದ ಅವರೇ ನಮಗೆ ಕಾಪಾಡಬೇಕು. ತುಂಬ ಚೆನ್ನಾಗಿದೆ. ಮಳೆ ಕಾಪಾಡ್ದಂಗೆ ಇರಲಿ. ಮಳೆ ಕಂಟಿನ್ಯೂಸ್ ಆಗಿ ಬಂದರೆ ಹೋಗೋದು ಹಿಂಗೆ. ಬೆಟ್ಟದ ಮೇಲಿರೋ ಟೆಂಪಲ್ ಇದು ಕಬ್ಬಾಳಮ್ಮ. ದೇವರೇ ನೀವೇ ಕಾಪಾಡಬೇಕು. ಇನ್ನೊಂದು 10 ನಿಮಿಷ ಮಳೆನ ಆ ಕಡೆ ಹತ್ಕೊಂಡು ಹೋಗ್ಬಿಡು, ಹಿಡ್ಕೊಂಡು ಹೋಗ್ಬಿಡ್ತೀನಿ. ಹೊರಗಡೆ ಜೋರು ಮಳೆ ಬರ್ತಾ ಇದೆ. ನಮ್ಮ ಚಪ್ಪಲಿ ಎಲ್ಲ ಇಲ್ಲಿದೆ. ಇದು ಒದ್ದೆ ಆದರೂ ಪರವಾಗಿಲ್ಲ. ನಾವೀಗ ಎಲ್ಲ ಒಳಗಡೆ ಇದ್ದೀವಿ. ಹೊರಗಡೆ ಜೋರು ಮಳೆ ಬರ್ತಾ ಇದೆ. ಸೊ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸಾ ಹೌದು, ಮಳೆಯಲ್ಲಿ ಜೊತೆಯಲ್ಲಿ ನೋಡಿ ಇಲ್ಲಿ ಬಂದ್ಮೇಲೆ ಆಗೋದು ಇನ್ನೊಂದು. ಬಟ್ ಇದೆಲ್ಲ ಒಂದು ಪಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್ ನಮಗೆ. ಬಟ್ ಇಲ್ಲಿ ಮೇಲೆ ನಾವೇ ಇರೋದು, ಬೇರೆ ಯಾರೂ ಇಲ್ಲ. ಹೌದು, ಅದೊಂದು. ಇವಾಗ ನಾವು ಮಳೆ ಎಷ್ಟೊತ್ತಿಗೆ ನಿಲ್ಲುತ್ತೋ ವಾಪಸ್ ಎಷ್ಟೊತ್ತಿಗೆ ಹೋಗ್ತೀವೋ ನಮಗಂತೂ ಗೊತ್ತಿಲ್ಲ. ಅದೇ ನಾವೀಗ ಎಷ್ಟು ಗಂಟೆಗೆ ಈಗ ಮ್ಯಾಕ್ಸ್ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ತೀವಿ. ಮತ್ತೆ ಮಳೆ ಬಂದ್ರೂ ನಾವು ಹೋಗ್ಲೇಬೇಕು. ಬೇರೆ ಚಾಯ್ಸ್ ಬೆಳಗ್ಗೆ ಹೊತ್ತಾದರೆ ಆಪ್ಷನ್ ಓಕೆ ಇತ್ತು, ಕಾದ್ಬಿಟ್ಟು ಹೋಗ್ಬೋದು. ಇವಾಗ ನೈಟು ಈಗ ಹಾಫ್ ಆನ್ ಅವರ್ಗೆ ಫುಲ್ ಕತ್ಲೆ ಆಗ್ಬಿಡುತ್ತೆ, ಯಾಕಂದರೆ ಸನ್ಸೆಟ್ ಆಲ್ರೆಡಿ ಆಗೋಗುತ್ತೆ. ಬಟ್ ಟೆಂಪಲ್ ತುಂಬ ಚೆನ್ನಾಗಿದೆ. ಕಬ್ಬಾಳಮ್ಮ ನೋಡಿ ತೋರಿಸಿದೆ ನಾನು, ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ. ಬಟ್ ನನಗನ್ಸ್ದಂಗೆ ಈ ಮಳೆ ಯಾಕೋ ಕಾಣ್ತಾ ಇದೆ. ಭಾರಿ ಜೋರು ಮಳೆ. ನಾವೊಂದು 10 ಮಿನಿಟ್ಸ್ ಕಾಯೋಣ, ಮತ್ತೆ ಹೋಗೋಣ. ಅಂದರೆ ಕತ್ಲು ಜಾಸ್ತಿ ಆಗುತ್ತೆ. ಹೆಂಗೆ ಗೊತ್ತಾ, ಇನ್ನು 10 ನಿಮಿಷಕ್ಕೆ ಕತ್ಲಾಗೋದು ಇದು. ಸೂರ್ಯ 6-7ಕ್ಕೆ ಏನು ಇದಿದೆ ಸನ್ಸೆಟ್ಟು, ಈಗಿನ 5:55. 10 ನಿಮಿಷಕ್ಕೆ ನೆಕ್ಸ್ಟ್ ನಾವು ಟಾರ್ಚ್ ಹಾಕೊಂಡು ಹೋಗ್ಬೇಕು. ಅವ್ನು ಹೇಳ್ತೀನಿ ನಾನು ಹೆಡ್ಲೈಟ್ ಚಾರ್ಜ್ ಹಾಕ್ಬೇಕು. ಈ ಥರ ಯಾವಾಗ ಬೇಕಾದ್ರೆ ಮಳೆ ಬಂದಿಲ್ಲ ಸ್ಟಾಪ್ ಆದರೆ ಅದೌದು, ಬೇಕು. ಮತ್ತೆ ನನ್ನ ಪ್ರಕಾರ ನಾವು ಈಗಲೇ ಹೊರಡೋದು ಬೆಸ್ಟ್ ಅಂತ. ಏನು ಹೇಳ್ತೀರಾ? ಹೊರಡ್ಬೋದು. ನಾವು ರೈನ್ವೇರ್ ಜಾಕೆಟ್ಗಳು ಅಂತ ಏನು ತಂದಿಲ್ವೇ? ಕಾರಲ್ಲಿ 2 ಇತ್ತು ಆ ರೈನ್ ಕೋಟ್ಗಳು. ನಾವು ತಂದಿದ್ವಿ, ಬಟ್ ಕಾರಲ್ಲಿ ಛತ್ರಿನೂ ಇತ್ತು, ಕಾರಲ್ಲಿ ರೈನ್ ಇತ್ತು. ಮಳೆದೇನು ಪ್ಲ್ಯಾನ್ ಇರಲಿಲ್ಲ ಒಂದು. ಮತ್ತು ಇನ್ನೊಂದೇನಂತ ಹೇಳಿದರೆ, ಈಗ ಲೇಟ್ ಮಾಡಿದರೆ ನನಗೆ ಲೈಟ್ ಇಶ್ಯೂ ಆಗುತ್ತೆ, ಸ್ಲಿಪ್ಪರಿನೂ ಆಗುತ್ತೆ. ಶೂಸು ಒದ್ದಾದರೆ ಒಳಗಡೆನೂ ಸ್ಲಿಪ್ ಆಗುತ್ತೆ, ಹೊರಗಡೆ ಸ್ಲಿಪ್ ಆಗುತ್ತೆ. ಸೊ ಅದನ್ನು ನೋಡ್ಕೊಳ್ಬೇಕು. ಲೆಟ್ಸ್ ಗೋ. ಸೊ ಫೋನ್ ಏನೆಲ್ಲ ಇದೆ ಅದನ್ನೆಲ್ಲ ಒಳಗಿಡೋಣ. ಹೋಗೋಣ. ಸೊ ಈಗ ನಮ್ಮದು ಒಂದೇ ಒಂದು ಚಿಕ್ಕ ಕವರ್ ಇದೆ ನೋಡಿ, ಅದನ್ನ ಕವರ್ ಎಲ್ಲ ಇಲ್ಲ, ಅದು ವಾಟರ್ ಪ್ರೂಫ್ ಇದೆ. ಹಾಗೆ ನನ್ನ ಬ್ಯಾಗ್ ಸ್ವಲ್ಪ ಪರವಾಗಿಲ್ಲ, ಒಂದು ರೇಂಜಿಗೆ ವಾಟರ್ ಪ್ರೂಫ್ ಇದೆ. ಆದ್ರೆ ಒಂದು ಚಿಕ್ಕ ಕವರ್ ಇಲ್ವಾ? ಗೋಪುರದ ಬ್ಯಾಗ್ ಒಳಗೆ ಗೋಪುರ ಹಾಂ